ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ರಕ್ಕಸಪುರದವಳು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಗೌರವ್ ಶೆಟ್ಟಿ ಅವರು ಹಾಗೆಯೇ ಸಿದ್ದಣ್ಣ ಮಂಡ್ಯ ಅವರು. ಇವರಿಬ್ಬರು ಇವತ್ತು ನನ್ನೊಟ್ಟಿಗೆ ಇದ್ದಾರೆ. ಈ ಸಿನಿಮಾದ ಕುರಿತಾಗಿ ಒಂದಷ್ಟು ಮಾತುಕತೆ ಆಡೋಣ ಬನ್ನಿ. ಸರ್, ಮೊದಲಿಗೆ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಹೇಗೆ ನಡೀತಾ ಇದೆ ಸರ್ ಸಿನಿಮಾ ಕೆಲಸಗಳೆಲ್ಲ? ಚೆನ್ನಾಗಿ ನಡೀತಾ ಇದೆ ಮೇಡಮ್, ತುಂಬ ಚೆನ್ನಾಗಿ ನಡೀತಾ ಇದೆ. ವಂಡರ್ಫುಲ್. ಪ್ರಮೋಷನ್ಸ್ ಎಲ್ಲ ಯಾವ ಹಂತಕ್ಕೆ ಬಂದಿದೆ? ಅಂದರೆ ಪ್ರಮೋಷನ್ ಅನ್ನೋದು ರಿಲೀಸ್ವರೆಗೂ ನಾವು ಎಷ್ಟು ಮಾಡಿದ್ರೂ ಸಾಲದು. ಇವಾಗಿರೋ ಪರಿಸ್ಥಿತಿಲಿ ಕೊನೆ ಮೂಮೆಂಟು ರಿಲೀಸ್ ಥಿಯೇಟ್ರಿಗೆ ಜನ ಬಂದು ಕೂರೋವರೆಗೂ ಪ್ರಮೋಷನ್ ನಡೀತಾನೆ ಇರುತ್ತೆ. ಒಂದು ಫಿನಿಶ್ ಆಗಲ್ಲ ಅದು. ಒಟ್ಟಿನಲ್ಲಿ ಒಂದು ನಮ್ಮ ಕೈಲಾಗಿರೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಮೇಡಮ್. ಓಕೆ. ರಕ್ಕಸಪುರದೊಳಗೆ ಆ್ಯಕ್ಚುಲಿ ಈ ಹೆಸರು ಕೇಳಿದ ತಕ್ಷಣ ನಮಗೆ ಅಂದರೆ ರಾಕ್ಷಸರು ಯಾರು ಮನುಷ್ಯರು ಯಾರು ಅನ್ನುವಂಥ ಒಂದು ಪ್ರಶ್ನೆ ಮೂಡುತ್ತೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಸಿದ್ದಣ್ಣ, ನೀವೇನು ಹೇಳ್ತೀರಾ? ರಾಕ್ಷಸ ಅಂದರೆ ಈ ಸಿನಿಮಾದಲ್ಲಿ ಯಾರು ರಾಕ್ಷಸ ಅಂತ ಸಿನಿಮಾ ನೋಡಿದ್ರೇ ನಿಮಗೆ, ಯಾಕೆಂದರೆ ಅದು ಬಿಟ್ಕೊಡೋಕ್ಕಾಗಲ್ಲ. ರಕ್ಕಸಪುರದಳು ಅಂದರೆ ಅದು ಒಂದು ಊರು, ಬ್ಯಾಕ್ ಡ್ರಾಪ್ ಇರೋವಂಥ ಹಳ್ಳಿ ಬ್ಯಾಕ್ ಡ್ರಾಪ್ ಇರೋವಂಥ ಕತೆ. ಕೊಳ್ಳೇಗಾಲ ಸೈಡು ಇದು ಕತೆ. ಅಂದರೆ ತುಂಬ ಆಯಾಮಗಳಿದ್ದಾವೆ ಈ ಸಿನಿಮಾದಲ್ಲಿ. ಸಸ್ಪೆನ್ಸ್ ಇರ್ಬೋದು, ಥ್ರಿಲ್ಲಿಂಗ್ ಆಗಿರ್ಬೋದು, ನಮ್ಮದೊಂದು ಫನ್ ಇರ್ಬೋದು, ಅಥವಾ ವಿಲನ್ ಶೇಡು, ಅಥವಾ ಏನೋ ಒಂದು ಪೂಜೆ, ಇದು ಒಂದು ಊರೊಳಗೆ ಏನೇನು ನಡೆಯುತ್ತಲ್ಲ, ತುಂಬ ವಿಚಾರ ಇದ್ದಾರೆ ಈ ಸಿನಿಮಾದಲ್ಲಿ. ಸರ್, ತಾವೇನು ಹೇಳ್ತೀರಾ ಸಿದ್ದಣ್ಣ ಸರ್? ಖಂಡಿತವಾಗ್ಲೂ ಮೇಡಮ್, ಸೇಮ್ ಅದೇ ಅಂದ್ಬಿಡ್ಬೇಡಿ. ಆ ಥರ ಏನಿಲ್ಲ ಮೇಡಮ್. ಒಂದೇನಂದ್ರೆ ರಕ್ಕಸಪುರದಳು ಅಂತ ಹೇಳಕ್ ಬಂದಾಗ ಒಂದು ವಿಭಿನ್ನ ಕತೆ. ಅಂದ್ರೆ ಒಂದಷ್ಟು ಜನಗಳ ಮಧ್ಯದಲ್ಲಿ ಏನೇನು ನಡೀತಿರುತ್ತೆ ಅದನ್ನ ತೋರ್ಸೋದಕ್ಕೆ ನಮ್ಮ ರವಿ ಸರ್ ಹೊರಟಿದ್ದಾರೆ. ಇನ್ನೊಂದು ಪ್ರಮುಖವಾಗಿ ಏನು ಹೇಳಬೇಕು ಅಂದರೆ, ಈ ಸಿನಿಮಾ ನಮ್ಗೆ ಸಿಗೋದಕ್ಕೆ ಒಂದು ದೊಡ್ಡ ಕಾರಣನೇ ಇದೆ. ನಮ್ಮ ರಕ್ಷಿತಾ ಮೇಡಮ್ ಅವರು ಅವ್ರ ಸಿನಿಮಾ ನೋಡ್ಕೊಂಡು ಬೆಳ್ಕೊಂಬಂದಿದ್ದು ನಾವು. ಅವರು ಒಂದ್ಸಲಿ ನಮ್ಮದು ಯೂಟ್ಯೂಬಲ್ಲಿ ಕಂಟೆಂಟ್ ವಿಡಿಯೋಸ್ ನೋಡಿ ಗೌರವ್ ಶೆಟ್ಟಿ ನಮ್ಮನ್ನ ತುಂಬ ಅವರು ಪ್ರೇಮ್ ಸರ್ನ ಕರೆಸಿ ಕೂರಿಸಿ ತೋರಿಸಿ ಅವ್ರು ಹೇಳ್ತಿದ್ರು. ಅವರು ಏನು ಹೇಳ್ತಿದ್ರು ಅಂದರೆ, ರವಿ ಸಿನಿಮಾ ಮಾಡೋಕ್ಕೆ ಹೊರಟಿದ್ಯಾ, ಅವರಿಬ್ಬರನ್ನೂ ಕರೆಸಿ ಫ್ಯಾಂಟಾಸ್ಟಿಕ್ ಕಾಮಿಡಿಯನ್ನು ತುಂಬ ಚೆನ್ನಾಗಿರುತ್ತೆ ಅವರಿಬ್ಬರು ಕಾಂಬಿನೇಷನ್ ಅಂತ. ನಿಜವಾಗ್ಲೂ ನಾನು ಅವ್ರಿಗೆ ಕೃತಜ್ಞತೆ ಹೇಳ್ತೀನಿ. ಎರಡನೇದಾಗಿ ರವಿ ಸರ್ಗೂ ಕೃತಜ್ಞತೆ ಹೇಳ್ಬೇಕು. ಯಾಕೆ ಅಂದರೆ ನಾವು ಯೂಟ್ಯೂಬಲ್ಲಿ ಬೆಳೆದಿದ್ದೀವಿ ಅಂತಲ್ಲ, ನಾವು ನಮ್ಮ ಮಾಡೋ ಆ್ಯಕ್ಟಿಂಗ್ ಅವ್ರಿಗೆ ತುಂಬ ಇಷ್ಟ ಆಗಿ ಇಡೀ ಕಥೆನ ಒಂದ್ಸಲಿ ಕೂರಿಸ್ಕೊಂಡು ನಮ್ಮ ಗೌರವ್ ಶೆಟ್ಟಿಗೆ ನಮಗೆ ಹೇಳ್ತಾರೆ. ಅದಾದಮೇಲೆ ಪ್ರೇಮ್ ಸರ್ ಮೀಟ್ ಮಾಡಿಸ್ತಾರೆ. ಪ್ರೇಮ್ ಸರ್ ಯಾವ ಊರು ಅಂತಾರೆ. ನಾವಿಬ್ಬರು, ನಾನು ಮಂಡ್ಯ ಅಂತೀನಿ, ನೀನು ಯಾವರು ಶೆಟ್ಟಿ ಅಂದರೆ ಮಂಗಳೂರು ಶೆಟ್ಟಿ ನಾನು ಕೇಳ್ತಾರೆ. ಇಲ್ಲ ಮಂಡ್ಯ ಅಂತ ಹೇಳ್ತಾರೆ. ಅವಾಗ ಇಬ್ರು ಮಂಡ್ಯದವರು ಮಾಡ್ತಿರೋ ಬಿಡ್ರೋ ಮಕ್ಕಳ ಒಂದಷ್ಟು ಖುಷಿಯಾಗಿ ಹೇಳ್ತಾರೆ. ಒಬ್ಬ ನಿರ್ದೇಶಕರು ಆ ಕಣ್ಣುಗಳು ನೋಡಿ ಒಬ್ಬ ಆರ್ಟಿಸ್ಟನ್ನ ಕಂಡುಹಿಡಿತಾರೆ. ಹಾಗೆ ನಮ್ಮ ಪ್ರೇಮ್ ಸರ್ ಆಗಿರ್ಬೋದು, ರಕ್ಷಿತಾ ಮೇಡಮ್ ಆಗಿರ್ಬೋದು, ನಮ್ಮ ರವಿ ಸರ್ ಆಗಿರ್ಬೋದು, ನಮ್ಮ ರವಿ ವರ್ಮ ಸರ್ ಆಗಿರ್ಬೋದು, ಯಾರೇ ಕ್ಯಾಸ್ಟಿಂಗನ್ನು ಮಾಡಿದ್ದಾರೆ ಅಂದ ತಕ್ಷಣವೇ ಮುಹೂರ್ತದಲ್ಲೂ ಅಷ್ಟೇ ನಮ್ಮನ್ನು ತುಂಬ ಅತ್ಯದ್ಭುತವಾಗಿ ಸ್ಟೇಜ್ ಮೇಲೆ ಕರೆಸಿ ನಮಗೂ ಮಾತಾಡೋಕ್ಕೆ ಅವಕಾಶ ಕೊಡಿಸಿ. ಬಿ ಸುರೇಶ್ ಸರ್ ಇದ್ದರು, ತುಂಬ ಜನ ಇದ್ದರು. ನಾನು ತುಂಬ ಖುಷಿಪಟ್ಟೆ ಈ ವಿಚಾರದಲ್ಲಿ. ನಾವು ಏನು ಅನ್ಕೋತೀವಿ, ಈ ಸಿನಿಮಾ ಹೋಗಿ ಮೀಟ್ ಮಾಡ್ತೀವಿ, ಸಿನಿಮಾ ಮೀಟ್ ಮಾಡಿದ ತಕ್ಷಣ ಅದು ಸಿಗುತ್ತೋ ಬಿಡುತ್ತೋ ಅನ್ನೋ ಒಂದು ಫೀಲಿಂಗ್ಸ್ ಎಲ್ಲ ಇರ್ತೀವಿ. ಬಟ್ ಭರವಸೆ ಕೊಟ್ಟಿದ್ದು ರವಿ ಸಾರಂಗ ಸರು. ನನಗೆ ತುಂಬ ಖುಷಿ ಆಗ್ತಿದೆ. ನಿಜವಾಗ್ಲೂ ಈ ಸಿನಿಮಾನ ಫೆಬ್ರವರಿ 6ನೇ ತಾರೀಕು ಕನ್ನಡಾದ್ಯಂತ ಕನ್ನಡ ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಿದ್ದೀವಿ. ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ. ಇಷ್ಟು ದಿನ ಯೂಟ್ಯೂಬಲ್ಲಿ ಹೆಂಗೆ ಬೆಳೆಸಿದ್ದೀರೋ ಇನ್ನು ಮುಂದೆನೂ ಕೂಡ ದೊಡ್ಡ ಬೆಳ್ಳಿ ಪರದೆ ಮೇಲೆ ನಮ್ಮನ್ನು ಬೆಳೆಸ್ತೀರಾ ಅಂತ ನಂಬಿದ್ದೀವಿ. ಥ್ಯಾಂಕ್ ಯು ಸರ್. ಕ್ಲೋಸಿಂಗ್ ಲೈನ್ ಇವಾಗಲೇ ಕೊಟ್ಬಿಟ್ರಿ ಅವರು ಫುಲ್ಲು ನೀವು ನೆಕ್ಸ್ಟ್ ನೋಡಿ ಅವ್ರದ್ದು ವಿಡಿಯೋ. ಇದ್ರ ಮಧ್ಯೆ ನಾನು ಏನು ಕ್ವಶನ್ ಆ್ಯಡ್ ಮಾಡ್ಬೋದು, ಕ್ವಶನ್ ಆ್ಯಡ್ ಮಾಡ್ಬಿಟ್ಟು ಅದನ್ನೆಲ್ಲರೂ ಕಟ್ ಮಾಡ್ಬಿಟ್ಟು. ಈಗ ತಾವು ಇವಾಗ ಯೂಟ್ಯೂಬ್ನಲ್ಲಿ ಇವಾಗ ಹೇಳ್ತಿದ್ರೆ ವಿಡಿಯೋಸ್ಗಳೆಲ್ಲ ನೋಡ್ಬಿಟ್ಟು ತಮಗೆ ಅವಕಾಶ ಕರೆದುಬಿಟ್ಟು ಕೊಟ್ಟರು ಅಂತ. ಇವಾಗ ತಾವು ಆಡಿಯನ್ಸ್ ಪಲ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡವರು, ಯಾವ ರೀತಿ ವರ್ಕ್ ಆಗುತ್ತೆ, ಆಲ್ಗೋರಿದಮ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ. ಇವಾಗ ನಿಮಗೆ ಬಿಗ್ ಸ್ಕ್ರೀನ್ ಅಂತ ಬಂದಾಗ ಆಬ್ವಿಯಸ್ಲಿ ಇಲ್ಲಿ ಚಾಲೆಂಜಸ್ಗಳಾಗಿರ್ಬೋದು, ಮತ್ತು ಹಾಗೆಯೇ ತುಂಬ ಕಾಂಪಿಟೇಷನ್ಗಳು ತುಂಬ ಜಾಸ್ತಿ ಇಲ್ಲಿದೆ. ಮತ್ತು ಹಾಗೆಯೇ ಒಂದು ಸಿನಿಮಾ ನಿಲ್ಲೋದು ಕೂಡ, ಅಂದರೆ ಎಷ್ಟೇ ಹ್ಯೂಜ್ ಬಜೆಟ್ ಹಾಕಿ ಒಂದು ಮಾಡಿದ್ರು ಕೂಡ ಸಿನಿಮಾ ನಿಲ್ತಾ ಇಲ್ಲ. 2-3 ದಿನ ಎಷ್ಟೇ ಪ್ರಮೋಷನ್ಸ್ ಮಾಡಿದ್ರು ಕೂಡ ನಿಲ್ತಾ ಇಲ್ಲ. ಸೊ ಇವಾಗ ನೀವು ಇವಾಗ ಯೂಟ್ಯೂಬ್ ಅಂತ ಬಂದಾಗ ಅಲ್ಲಿ ನೀವು ಆಡಿಯನ್ಸ್ ಪಲ್ಸನ್ನು ಅರ್ಥ ಮಾಡ್ಕೊಂಡ್ರಿ. ಇಲ್ಲಿ
ಅಂದರೆ ಯಾವ ರೀತಿ ಜಡ್ಜ್ ಮಾಡ್ತೀರಾ ಅಂತ. ಇವಾಗ ಒಂದು ಪಾತ್ರವನ್ನು ನೀವು ಒಪ್ಕೊಂಡಿದ್ದೀರಾ, ಏನು ಯಾವ ಅಂಶ ನಿಮಗೆ ಕನೆಕ್ಟ್ ಆಯಿತು, ಇಲ್ಲ ನಾನು ಈ ಪಾತ್ರ ಮಾಡ್ಬೋದು, ಜನರು ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಂತ ಯಾವ ಅಂಶ ಕನೆಕ್ಟ್ ಆಯಿತು? ಮೇಡಮ್, ಇಲ್ಲಿ ಒಂದೇನಾಗುತ್ತೆ ಅಂದರೆ, ಈಗ ಓಕೆ ಆಡಿಯನ್ಸ್ ಪಲ್ಸ್ ಅನ್ನೋದಕ್ಕಿಂತ ಆಡಿಯನ್ಸ್ ಪಲ್ಸ್ನ ಹಿಡಿದವರು ನಮ್ಮ ಡೈರೆಕ್ಟರ್ಗಳು. ಅಂದರೆ ಅವರು ನಿರ್ದೇಶನ ಮಾಡ್ಬೇಕಾದ್ರೆ ಜನಕ್ಕೆ ಏನು ಬೇಕು ಅಂತ ನೋಡಿ ನಮ್ಮನ್ನ ಆ್ಯಕ್ಟ್ ಮಾಡಿಸಿ ಮಾಡಿದ್ದು. ಸೊ ಸಿನಿಮಾ ಅಂತ ಬಂದಾಗ ನಾವೊಬ್ಬರು ಜನಕ್ಕೆ ಏನು ಬೇಕೋ ಆ ಥರ ನಾವು ಮಾಡಿದ್ರಾಗಲ್ಲ. ಆ ಸಿನಿಮಾದೊಳಗಡೆ ಯಾರ್ಯಾರು ಆ್ಯಕ್ಟ್ ಮಾಡಿದ್ದಾರೆ, ಯಾರ್ಯಾರು ಇದ್ದಾರೆ, ಪ್ರತಿಯೊಬ್ಬರೂ ಅದೇ ಥರ ಮಾಡಬೇಕಾಗುತ್ತೆ. ಯಾಕೆಂದರೆ ಸಿನಿಮಾ ಅನ್ನೋದು ಒಬ್ಬರಿಂದ ಆಗಲ್ಲ. ಸಿನಿಮಾ ಅಂದರೆ ಒಂದು ಟೀಮು, ಕಂಪ್ಲೀಟಾಗಿ ಒಂದು ಟೀಮಿಂದ ಸಿನಿಮಾ ಆಚೆ ಬರಬೇಕು. ಆಮೇಲೆ ಜನಕ್ಕೆ ಇಷ್ಟ ಆದರೆ ಇನ್ಸ್ಪೈಟ್ ಆಫ್ ಯಾರಾಗಿರ್ಬೋದು, ಆರ್ಟಿಸ್ಟ್ಗಳು ಯಾರು ಯಾವ ಊರವರು ಏನೂ ನೋಡಲ್ಲ. ಅವರು ಇಷ್ಟ ಆಯಿತಾ, ಜನ ಥಿಯೇಟ್ರಿಗೆ ಬಂದು ನೋಡ್ತಾರೆ, ಥಿಯೇಟ್ರಿಗೆ ಬಂದು ನೋಡಿದ್ಮೇಲೆ ಇಷ್ಟ ಆಯಿತಾ 4 ಜನಕ್ಕೆ ಹೇಳ್ತಾರೆ. ಆಗ್ಲಿಂದನೂ ಇವಾಗ್ಲೂವರೆಗೂ ಅದೇ ವರ್ಕ್ ಆಗ್ತಾ ಇರೋದು. ನಾವೇನೇ ಗಿಮಿಕ್ ಮಾಡಿ ಥಿಯೇಟ್ರ್ ಫಿಲ್ ಮಾಡಿಸಿ ದುಡ್ಡು ಕೊಟ್ಬಿಟ್ಟು ಜನ ಕರೆಸ್ರಿ, ಅಥವಾ ಏನೇನೋ ಪಾಸಿಟಿವ್ ರಿವ್ಯೂಸ್ಗಳನ್ನ ಹಾಕ್ಸಿ ಏನೇನೋ ಇದು ಮಾಡಿರಿ, ಏನೇ ಮಾಡಿದ್ರು ಅಲ್ಟಿಮೇಟ್ಲಿ ಮೌತ್ ಪಬ್ಲಿಸಿಟಿ ಮುಂದೆ ಯಾವುದೂ ವರ್ಕ್ ಆಗಲ್ಲ. ಮೌತ್ ಪಬ್ಲಿಸಿಟಿ ಯಾವಾಗ ಆಗುತ್ತೆ ಅಂದರೆ ಸಿನಿಮಾ ಅಲ್ಟಿಮೇಟಾಗಿ ಚೆನ್ನಾಗಿದ್ದಾಗ. ಸೊ ಸಿನಿಮಾ ಚೆನ್ನಾಗಿ ಮಾಡೋದ್ರ ಕಡೆ ನಾವು ಗಮನ ಕೊಡಬೇಕು ಹೊರತು ಬರೀ ಪಾಸಿಟಿವ್ ಕಮೆಂಟ್ಸ್ ಹಾಕ್ಸೋದಾಗಿರ್ಬೋದು, ಅಥವಾ ರಿವ್ಯೂ ಚೆನ್ನಾಗಿ ಕೊಡ್ಸೋದಾಗಿರ್ಬೋದು, ಜನನ ಫ್ರೀ ಟಿಕೆಟ್ ಕೊಟ್ಟು ಕಳ್ಸೋದಾಗಿರ್ಬೋದು. ಇದು ಹೆಂಗಾಗಿದೆ ಅಂದರೆ ಸಿನಿಮಾ ಬರ್ತಾ ಬರ್ತಾ ರಾಜಕೀಯ ಆಗ್ಬಿಡ್ತಾ ಇದೆ. ಅಂದರೆ ರಾಜಕೀಯದಲ್ಲಿ ದುಡ್ಡು ಕೊಟ್ಬಿಟ್ಟು ಜನ ಸೇರಿಸೋದು, ಅಥವಾ ಫ್ರೀ ಟಿಕೆಟ್ ಕೊಟ್ಬಿಟ್ಟು ಜನನ ತುಂಬಿಸೋದು, ಇದು ಈ ಒಂದು ಮೆಥಡ್ ಸ್ಟಾರ್ಟ್ ಆಗಿದೆ. ಯಾವಾಗ ಅಂದರೆ ತುಂಬ ದುಡ್ಡು ಕಾಸಲ್ಲಿ ಚೆನ್ನಾಗಿರೋರು ಸಿನಿಮಾ ಮಾಡೋಕ್ಕೆ ಅಂತ ಬಂದಾಗ ಅವ್ರಿಗೇನಂದರೆ ನಮಗೂ ಜನ ಇದ್ದಾರೆ, ನಮಗೂ ಆಡಿಯನ್ಸ್ ಇದ್ದಾರೆ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಜನನ ಥಿಯೇಟ್ರಿಗೆ ಫ್ರೀಯಾಗಿ ಕರೆಸಿ ಸಿನಿಮಾ ಅದೇ ಅವರು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋ ಬದಲು ಸಿನಿಮಾನ ಚೆನ್ನಾಗಿ ಮಾಡೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟಿದ್ರೆ ಫೋರ್ಸಿಬಲಿ ಜನನ ತುಂಬಿಸೋ ಅವಶ್ಯಕತೆನೇ ಇರಲ್ಲ ಅಲ್ಲ. ಆಮೇಲೆ ಜನ ಏನಾಗ್ಬಿಟ್ಟಿದ್ದಾರೆ ಅಂದರೆ ಈ ಥರ ಬಂದು ಎಲ್ಲರೂ ಹೇಳಿದ್ನು ಕೇಳ್ತಾರೆ, ಬಂದು ಸಿನಿಮಾ ನೋಡೋಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಸಿನಿಮಾದೊಳಗಡೆ ಏನು ಸಿಗ್ತಾ ಇಲ್ಲ ಅವ್ರಿಗೆ, ಓಪ್ಸ್ ಕಳ್ಕೊಂಬಿಟ್ಟಿದ್ದಾರೆ. ಅದಕ್ಕೆ ರೀಸನ್ನು ನಾವುಗಳೇ, ಸಿನಿಮಾ ಫಿಲಮ್ ಮೇಕರ್ಸೇ. ನಾವೇ ಸಿನಿಮಾ ಚೆನ್ನಾಗಿ ಮಾಡ್ದೇನೆ, ಜನರನ್ನ ಥಿಯೇಟ್ರಿಗೆ ಕರೆಸ್ದೇನೆ ನಾವು ಜನರನ್ನ ಬರ್ತಾ ಇಲ್ಲ ಥಿಯೇಟ್ರಿಗೆ ಅಂತ ದೂಷಿಸೋದು ತಪ್ಪಾಗುತ್ತೆ. ಒನ್ ಮೋರ್ ಥಿಂಗ್, ನಾವು ಸಿನಿಮಾದಲ್ಲಿ ಜನ ಬರಲಿಲ್ಲ, ಥಿಯೇಟ್ರಲ್ಲಿ ನೋಡಲಿಲ್ಲ ಅಂದರೆ ನಮ್ಮ ತಪ್ಪನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ನಾವು ಕರೆಕ್ಟಾಗಿ ಮಾಡಿಲ್ಲ, ನೆಕ್ಸ್ಟ್ ಸಿನಿಮಾ ಕರೆಕ್ಟಾಗಿ ಮಾಡ್ಕೊಬೇಕು ಅಂತ. ಇಲ್ಲ ನಾನು ಅದ್ಭುತವಾಗೇ ಮಾಡಿದ್ದೀನಿ, ಜನ ಬಂದು ನೋಡಿಲ್ಲ ಅಂದರೆ ಅದ್ಭುತವಾಗಿರೋ ಸಿನಿಮಾಗಳನ್ನೆಲ್ಲ ಜನ ಗೆಲ್ಸಿದ್ದಾರೆ. ಇದುವರೆಗೂ ಎಷ್ಟೊಂದು ಸಿನಿಮಾ ಹೊಸಬ್ರು ಸಿನಿಮಾ ಅಂತ ನೋಡ್ದೇ ರಂಗಿತರಂಗ 200 ಡೇಸ್ ಓಡೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಹಂಗಿದ್ದಿದ್ರೆ. ಅಂಥ ಬಾಹುಬಲಿ ಸಿನಿಮಾ ಮುಂದೆನೇ ರಂಗಿತರಂಗನ 200-300 ಡೇಸ್ ಓಡಿಸಿರೋಂಥ ಪ್ರೇಕ್ಷಕರು ನಮ್ಮ ಕನ್ನಡ ಜನತೆ ಇರೋದು. 100% ಒಳ್ಳೆ ಸಿನಿಮಾ ಮಾಡಬೇಕೇ ಹೊರತು ಬೇರೆ ಏನೇನೋ ಮಾಡದೇ ಇದ್ದರೆ ಸಿನಿಮಾಗೆ ಜನ ಬಂದೇ ಬರ್ತಾರೆ. ಎಕ್ಸಾಕ್ಟ್ಲಿ, ನೀವು ಹೇಳಿರೋ ಮಾತು ಆ್ಯಕ್ಚುಲಿ ಸತ್ಯ. ಬಿಕಾಸ್ ಏನಕ್ಕಂದರೆ ಕಾಂಟೆಂಟ್ ವರ್ಸಸ್ ಪ್ರೆಸೆಂಟೇಷನ್ ಆ್ಯಕ್ಚುಲಿ ಮುಖ್ಯ ಆಗುತ್ತೆ. ನಾವು ಎಷ್ಟೇ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಮಾಡಿದ್ರು ಕೂಡ ಪ್ರೆಸೆಂಟ್ ಮಾಡೋ ಒಂದು ರೀತಿ ಕೂಡ ಕರೆಕ್ಟಾಗಿರಬೇಕು, ಆಗ ಜನ ಬಂದೇ ಬರ್ತಾರೆ. ಮತ್ತು ಈ ರಕ್ಕಸಪುರದೊಳ ಬಗ್ಗೆ ಮಾತಾಡಬೇಕು ಅಂದರೆ ಸಾವಿರ ಜನ ಬದುಕಿರೋ ಊರಲ್ಲಿ ಸಾವು ನರ್ತನೆ ಮಾಡುತ್ತೆ ಅನ್ನುವಂಥ ಒಂದು ಡೈಲಾಗ್ ನಮಗೆ ಟೀಸರ್ನಲ್ಲಿ ನಮಗೆ ಕೇಳಿ ಬರುತ್ತೆ. ಟೀಸರ್ ನೋಡಿದಾಗ ಒಳ್ಳೆ ರಾ ಫೀಲ್ ಬರುತ್ತೆ ನಮಗೆ, ಅದ್ಭುತವಾಗಿ ಇಂಟೆನ್ಸ್ ಡಾರ್ಕ್ ಫೀಲ್ ಬರುತ್ತೆ, ತುಂಬ ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ಅಂದರೆ ಸಾಕಷ್ಟು ಸಮಸ್ಯೆಗಳು ಒಂದು ಊರಲ್ಲಿ ಫೇಸ್ ಮಾಡ್ತಾ ಇರ್ತಾರೆ. ಆಗ ಒಬ್ಬ ಪೊಲೀಸ್ ಆಫೀಸರ್ ಬರ್ತಾರೆ, ಅವನು ರಕ್ಷಕನ ಅಥವಾ ರಾಕ್ಷಸನ ಅಂತ ಅದು ಸಿನಿಮಾದಲ್ಲೇ ನೋಡಬೇಕು. ಈಗ ನಾವು ಮೇನ್ ಮ್ಯಾಟ್ರೇ ಬಿಟ್ಕೊಟ್ಬಿಟ್ರೆ ಹೆಂಗೆ ಹೇಳಿ, 100% ಅದು ಸಿನಿಮಾದಲ್ಲೇ ನೋಡಬೇಕು. ರಕ್ಷಕನೋ ರಾಕ್ಷಸನೋ ಅದು ನೀವು ಸಿನಿಮಾದಲ್ಲೇ ನೋಡಬೇಕು. ಮತ್ತೆ ಇನ್ನೊಂದು ಏನಂದ್ರೆ ನನಗೆ ವಾವ್ ಎಲಿಮೆಂಟ್ಸ್ ಅಂತ ಅನ್ಸಿದ್ದು, ಎಲ್ಲ ಕಡೆ ಈ ಸಿನಿಮಾದಲ್ಲಿ ಕೆಂಪು ಬಣ್ಣ ತುಂಬ. ಇವಾಗ ನಿಮ್ಮ ಟೈಟಲ್ ರಕ್ಕಸಪುರದಲ್ಲಿ ಟೈಟಲ್ ಕೂಡ ಕೆಂಪು ಬಣ್ಣ. ಹಾಗೇನೆ ಅಲ್ಲಿ ಸರಣಿ ಕೊಲೆಗಳಾಗ್ತಾ ಇರುತ್ತೆ, ಅಲ್ಲಿ ರಕ್ತಪಾತಗಳಾಗ್ತಿರುತ್ತೆ, ರಕ್ತ ಕೂಡ ಆಬ್ವಿಯಸ್ಲಿ ರೆಡ್ ಕಲರೇ. ಮತ್ತು ಈ ಹೆಂಗಸರ ಮೇಲೆ ಒಂದು ಬಟ್ಟೆಯನ್ನು ಹೊಚ್ಚಿರ್ತಾರೆ, ಯಾರೋ ಒಬ್ಬ ಬಂದು ಆ ಬಟ್ಟೆಯನ್ನು ತೆಗಿತಾನೆ, ಆ ಹೆಂಗಸರ ಮೇಲೆ ಇರುವಂಥ ಬಟ್ಟೆ ಬಣ್ಣದ ಕಲರ್ ಕೂಡ ಆಲ್ಮೋಸ್ಟ್ ಯೆಲ್ಲೋ ಮತ್ತು ರೆಡ್ ಕಲರೇ ಇರುತ್ತೆ. ಮನೆ ಹೊರಗಡೆ ಒಂದು ಕಾಯಿಯನ್ನು ಕಟ್ಟಿರೋವಂಥದ್ದು, ಆ ಕಾಯಿ ಬಟ್ಟೆ ಕೂಡ ಕೆಂಪು, ಎಲ್ಲ ಕಡೆ ಕೆಂಪು. ಇದಕ್ಕೂ ಕತೆಗೂ ಯಾರು ಸಂಬಂಧ ಇದೆಯಾ ಅಂತ ಸರ್? ಅಂದ್ರೆ ರಿಚುವಲ್ಸ್ ಅಲ್ವಾ ಮೇಡಮ್? ಅಂದ್ರೆ ಒಂದು ಊರಲ್ಲಿ ಒಂದು ಕತೆ ನಡೀತಾ ಇದೆ ಅಂದಾಗ ಅಲ್ಲಿ ರಿಚುವಲ್ಸ್, ಒಂದು ಧಾರ್ಮಿಕವಾಗಿ ನಾವು ಅದು ಕೆಂಪು ಅರ್ಶಿನ ಏನು ಸೂಚಿಸುತ್ತೆ ಅಂದ್ರೆ ಅರ್ಶಿನ ಕುಂಕುಮನ ಸೂಚಿಸುತ್ತೆ. ಆ ಅರ್ಶಿನ ಕುಂಕುಮ ಸೂಚಿಸ್ತಾ ಇದೆ ಅಂದ್ರೆ ಏನೋ ಒಂದು ಪೂಜೆಗೆ ಸಂಬಂಧಪಟ್ಟಿದ್ದು ಅಂತ ಒಂದು ಪ್ರಾಜೆಕ್ಟ್ ಆಗುತ್ತೆ. ಸೊ ಕತೆಲಿ ಎಲ್ಲೋ ಒಂದ್ ಕಡೆ ಅದನ್ನ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದ್ರ ರಿಲೇಟೆಡ್ ಆಗಿರುತ್ತೆ. ಅಂದ್ರೆ ಅದು ವಿಷನ್ ನಿರ್ದೇಶಕರನ್ನ ಕ್ಲೀನಾಗಿ ಹೇಳ್ಬೇಕಾಗುತ್ತೆ. ನಾವು ಹೇಳಿದ್ರೆ ಅದು ಗೊತ್ತಾಗಲ್ಲ, ಯಾಕೆಂದ್ರೆ ನಾವು ಜಸ್ಟ್ ಬೇರೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತೀವಿ ಹೊರತು ಅದು ಬಂದು ನಿರ್ದೇಶಕರು ವಿಷನ್ ಆಗಿರುತ್ತೆ, ಅವರೇ ಹೇಳ್ಬೇಕಿದ್ರ ಬಗ್ಗೆ. ಗೌರವ್ ಶೆಟ್ಟಿ ಹಾಗೇನೆ ಸಿದ್ದಣ್ಣ ಅವರು ಯಾವ ಪಾತ್ರವನ್ನ ಮಾಡಿದ್ದೀರಾ ಸಿನಿಮಾದಲ್ಲಿ? ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನಮ್ಮ ಪಾತ್ರ ಅನ್ಎಜುಕೇಟೆಡ್ ಕಾಪ್ಸ್ ಇಬ್ರು.
ಏನಂದ್ರೆ ಇನ್ಸ್ಪೆಕ್ಟ್ರು ನಮ್ಮ ರಾಜ್ ಬಿ ಶೆಟ್ಟಿ ಸರ್ ನಮ್ಮ ಕ್ಯಾರೆಕ್ಟರ್ಗಳನ್ನ ನಾವು ಪ್ಲೇ ಮಾಡಕ್ ಹೋದಾಗ ಅಲ್ಲಿ ನಡೆಯುವಂತ ಸಿಚುವೇಶನ್ ಅಲ್ಲಿ ನಿಜವಾಗ್ಲೂ ಅದ್ಭುತ ಅನ್ಸುತ್ತೆ. ನಾವು ದಡ್ರಿಗೆ ದಡ್ರು ಅಲ್ಲ, ಜನರಿಗೆ ಜನರು ಅಲ್ಲ. ಇದನ್ನ ನೀವು ಸಿನಿಮಾ ಥಿಯೇಟರ್ಗೆ ಬಂದು ನೋಡಿದ್ರೆ ನಮ್ ಕ್ಯಾರೆಕ್ಟರ್ ಏನು, ಯಾಕೆ ಈ ಕ್ಯಾರೆಕ್ಟರ್ನ ಇದೇ ತರ ಪ್ಲೇ ಮಾಡ್ಬೇಕು ಅಂತ ನಿರ್ದೇಶಕರು ಕನ್ಸು ಕಟ್ಟಿರ್ತಾರೆ ಅನ್ನೋದ್ರ. ಆಮೇಲೆ ಇದು ಕತೆ ಇವ್ರು ರವಿ ಸರ್ ಇಮ್ಯಾಜಿನೇಷನ್ ಮಾಡಿ ತೆಗ್ದಿರೋದು ಸಮೇತ ತುಂಬಾ ವರ್ಷದ ಹಿಂದಿನ ಕತೆ ಇದು. ಆ ಟೈಮಲ್ಲಿ ಫೋನ್ ಇರಲಿಲ್ಲ, ಅಂದರೆ ಚಿಕ್ಕದು ಬೇಸಿಕ್ ಫೋನ್ಗಳು ಇದ್ದಿದ್ದ ಕಾಲದ ಘಟ್ಟದ್ದು ಸಿನಿಮಾ ಇದು. ಸೊ ಆ ಕಾಲಘಟ್ಟದಲ್ಲಿ ಏನೇನು ಯೂಸ್ ಮಾಡಬೇಕೋ ಆ ಥರ ಎಕ್ವಿಪ್ಮೆಂಟ್ಸೇ ಯೂಸ್ ಮಾಡಿದ್ದಾರೆ. ಅಂದರೆ ಸಿನಿಮಾ ಬ್ಯಾಕ್ ಡ್ರಾಪ್ ಆಗಿರ್ಬೋದು, ಪ್ರತಿಯೊಂದು ಅದೇ ರೀತಿ ಹೋಗುತ್ತೆ. ನಿಮ್ಗೆಲ್ಲೋ ಒಂದು ಕಡೆ ಈ ಕಾಲಘಟ್ಟದ ಸಿನಿಮಾ ಅಂತಾನೆ ಅನ್ಸೋದಿಲ್ಲ. ಎಲ್ಲ ಅದೇ ಅನ್ಎಜುಕೇಟೆಡ್ ಕಾಪ್ಸ್ ಅಂತ ನೀವು ಆಲ್ರೆಡಿ ಹೇಳಿದ್ರಿ. ಸೊ ಅಂದರೆ ಇವಾಗ ಯೂಶಲಿ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಬೇಕು ಅಂದರೆ ಕೆಲವೊಬ್ಬರನ್ನ ನೋಡಿಬಿಟ್ಟು ನೀವು ಅಳವಡಿಸ್ಕೊಂಡಿರ್ತೀರ ಒಂದಷ್ಟು. ಸೊ ಇಲ್ಲಿ ಅಂದರೆ ಯಾರಿಂದ ಇನ್ಸ್ಪಿರೇಷನ್ ತೊಗೊಂಡ್ರಿ ಅಥವಾ ಹೇಗೆ ಹೋಮ್ವರ್ಕ್ ಎಲ್ಲ ಹೇಗೆ ಮಾಡ್ಕೊಂಡ್ರಿ ಅಂತ? ಏನಿಲ್ಲ, ಹೋಮ್ವರ್ಕ್ ಅಂತ ನಾವು ಮಾಡಿದ್ ಬರೀ ಗಡ್ಡ ತೆಗ್ದಿದ್ದು ಒಂದೇ. ಪೊಲೀಸ್ ಕ್ಯಾರೆಕ್ಟರ್ ಅಲ್ವಾ, ಅದಕ್ಕೆ ನಿಮ್ಮಿಬ್ಬರು ಕಾಂಬಿನೇಷನ್ ಸೀನ್ಸ್ಗಳು ಹೆಚ್ಚಾಗಿ ಸಿನಿಮಾದಲ್ಲಿ ಬರುತ್ತೆ. ತುಂಬಾ ಇದೆ, ವರ್ಕು ಆಗಿದೆ, ಚೆನ್ನಾಗಿ ವರ್ಕ್ ಆಗಿದೆ ಆಬ್ವಿಯಸ್ಲಿ. ವರ್ಕ್ ಆಗಿದೆ ಅನ್ನೋದಕ್ಕಿಂತ ಆ ಕ್ಯಾರೆಕ್ಟರ್ ನಮಗ್ ಸಪೋರ್ಟ್ ಮಾಡ್ತಿರುತ್ತಲ್ವಾ. ರಾಜ್ ಬಿ ಶೆಟ್ಟಿ ಸರ್ ಆಗ್ಬೋದು, ಸೀನಲ್ಲಿ ಎಷ್ಟು ಜನ ಇದಾರೆ ಅವ್ರಿಗೆಲ್ಲ ಪ್ರಾಧಾನ್ಯತೆ ಕೊಡ್ತಾರೆ. ಯಾರೋ ಒಂದ್ ಡೈಲಾಗ್ಸ್ ಬಂದು ಹೇಳ್ಬಿಟ್ಟು ಹೊಂಟೋಗ್ತಾರೆ, ಅವ್ನು ಹೋಗ್ಲಿ ಬಿಡಿ ಅಂತ ಯಾರು ರಾಜ್ ಬಿ ಶೆಟ್ಟಿ ಸರ್ ಖಂಡಿತವಾಗ್ಲೂ ಅನ್ನಲ್ಲ. ಅವ್ರ ಸೆಟ್ಟಲ್ಲಿ ಏನಂದ್ರೆ ಮಗುಕ್ಕಿಂತ ಹೆಚ್ಚು ಸಿದ್ದಣ್ಣ ನೀನು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಹೇಳುದು, ಗೌರವ್ ನೀನು ಮಾಡ್ಬೋದಿತ್ತು ಅಂತ. ಅಂದ್ರೆ ಏನಾರ ಚೆನ್ನಾಗಿ ಮಾಡಿದ್ರೆ ಇದು ಚೆನ್ನಾಗಿದೆ, ಇದೇ ಕ್ಯಾರಿ ಮಾಡೋ ಅಂತಾರೆ. ಅಂದ್ರೆ ಅವ್ರು ಅಬ್ಸರ್ವ್ ಮಾಡ್ತಾರೆ. ಅಂದ್ರೆ ಅವ್ರಿಗೇನಂದ್ರೆ ಸ್ಕ್ರೀನಲ್ಲಿ ಬರೋರೆಲ್ಲ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅನ್ಸ್ಕೊಬೇಕು. ನಾನು ಆಕ್ಟ್ ಮಾಡಿದ್ದೀನಿ, ನಾನು ಚೆನ್ನಾಗಿದ್ರೆ ಸಾಕು ಅಂತ ಸ್ವಾರ್ಥತೆ ಇಲ್ಲ. ಆ ಮಗು ತರ ಫೀಲ್. ಆ ಮಕ್ಕಳು ಸಿದ್ದಣ್ಣಂಗಂತೂ ಹೆವಿ ಕಾಲು ಎಳೆಯೋರು. ನನ್ಗೆ ಏನೇ ಹೇಳಿದ್ರು ಅಂದ್ರೆ ತುಂಬಾ ಅಂದ್ರೆ ಸೆಟ್ ಅಲ್ಲಿ ಎಂಗೇಜಿಂಗ್ ಆಗಿ ಇಟ್ಕೊಳ್ಳೋದು ಅಂತಾರಲ್ಲ, ಯಾರಿಗೂ ಏನು ಇದಾಗ್ದಂಗೆ ಅರ್ಟ್ ಆಗ್ದಂಗೆ ಸುಮ್ನೆ ಅಂದ್ರೆ ಕಾಲು ಎಳೆಯೋದು, ರೇಗ್ಸೋದು, ಆತರ. ಸಿದ್ದಣ್ಣ ಕಂಡ್ರೆ ಬಾರಿ ಇಷ್ಟ ಸರ್ಗೆ, ತುಂಬಾನೇ ಇಷ್ಟ ರಾಜು ಶೆಟ್ಟಿ ಸರ್. ಅದಕ್ಕೋಸ್ಕರ ಹೇಳಿದ್ರು, ಚಿಕ್ಕ ಮಕ್ಕಳು ಆಟ ಆಡುವಾಗ ಮಗ ನೀನು ಬಾ ಅಂತ ಆಟನೋ ಈ ಖೋಖೋ ಆಟನೋ ಆಡ್ತಿದ್ರಲ್ಲ, ಹಾಗೆ ಈ ಸಿನಿಮಾ ಟೀಮಲ್ಲೂ ಕೂಡ ನನ್ಗೆ ಅನ್ನಿಸ್ತಿತ್ತು, ನಮ್ಮ ತನಕೇನೆ ಅವರು ನಮ್ಮನ್ನ ಕರ್ಕೊಂಡು ಎಲ್ಲಾರು ಬ್ಯಾಲೆನ್ಸ್ ಮಾಡ್ಕೊಂಡು ಕೆಲಸ ಮಾಡ್ತಾರಲ್ಲ, ಅದು ತುಂಬಾ ಇಷ್ಟ ನನಗೆ. ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ನಮ್ಮ ಸಿನಿಮಾ ಟೀಮಲ್ಲೆಲ್ಲ. ಯಾರಿಗೂ ಯಾವ ಟೈಮಲ್ಲಾದ್ರೂ ಇಷ್ಟೊತ್ತು ಬರ್ತೀರಾ ಅಂದ್ರೆ ಅಷ್ಟು ಗಂಟೆ ಕರೆಕ್ಟಾಗಿ ಅಲ್ಲಿ ಹೋಗ್ತಿದ್ದು. ನಾವು ಗೌರವ್ ಶೆಟ್ಟಿ ಅವರಂತೂ ಟ್ರಾವೆಲಿಂಗ್ ಮೇಲೆ ಟ್ರಾವೆಲ್, ಬೇರೆ ಬೇರೆ ಸಿನಿಮಾ ಇರ್ತಿತ್ತು, ಅದ್ರಲ್ಲೆಲ್ಲ ಮಾಡ್ಕೊಬಂದು. ಅಂದ್ರೆ ಆ ಟೈಮು ಕೂಡ ಬೇರೆ ಸಿನಿಮಾ ಮಾಡಂಗಿಲ್ಲ, ನೀವು ನಮ್ಮ ಸಿನಿಮಾದಲ್ಲಿ ಒಪ್ಕೊಂಡ್ಮೇಲೆ ಹೆಂಗ್ ಮಾಡ್ತೀರಾ ಅಂತಾನು ಕೇಳಿಲ್ಲ ಚಪ್ಪಪ್ಪ. ನಿರ್ದೇಶಕರು ನಮ್ಗೆ ಒಬ್ಬ ಕಲಾವಿದರಿಗೆ ಎಲ್ಲಾದ್ರೂ ಮಾಡ್ಲಿ, ಅದು ಸಿನಿಮಾನೇ, ಕನ್ನಡ ಸಿನಿಮಾ ಇದು ಸಿನಿಮಾನೇ ಅಂತ ಸಪೋರ್ಟ್ ಮಾಡ್ತಿದ್ರು. ಅದೊಂದು ಖುಷಿ ವಿಚಾರ. ರಾಜ್ ಶೆಟ್ಟರ್ ಬಗ್ಗೆ ಆ್ಯಕ್ಚುಲಿ ಮಾತಾಡಬೇಕು ಅಂದರೆ ಸೆನ್ಸಿಬಲ್ ಆ್ಯಕ್ಟರ್ ನಮ್ಮ ಇಂಡಸ್ಟ್ರಿನಲ್ಲಿ. ಸಾಕಷ್ಟು ಜನ ಫಿಲಮ್ ಮೇಕರ್ಸ್, ಉಪ್ಪಿ ಸರಿಂದ ಹಿಡಿದು ಶಿವಣ್ಣನಿಂದ ಹಿಡಿದು ಎಲ್ಲರೂ ಕೂಡ ಅಂದರೆ ಇವರಿಂದ ಕಲಿಬೇಕು ಅನ್ನೋವಂಥ ಮಾತುಗಳನ್ನ ಸಾಕಷ್ಟು ಜನ ಅಂದರೆ ಲೆಜೆಂಡ್ರಿ ಆ್ಯಕ್ಟರ್ಸ್ಗಳು ಕೂಡ ಹೇಳುವಂಥದ್ದು ನಾವು ಕೇಳ್ತೀವಿ. ಬಿಕಾಸ್ ಅವರ ಅಂದರೆ ಪ್ರಿಪ್ರೇಷನ್ಸ್ ಆಗಿರ್ಬೋದು, ಅಂದರೆ 24/7 ಹಿಲ್ ಬಿ ವರ್ಕಿಂಗ್ ಆನ್ ಹಿಮ್ಸೆಲ್ಫ್, ಅಂದರೆ ಸಿನಿಮಾ ಮೇಲೆ ಆಗಿರ್ಬೋದು ಆ ರೀತಿ. ಸೊ ಇವಾಗ ನೀವು ಅವರೊಟ್ಟಿಗೆ ವರ್ಕ್ ಮಾಡಿದಂಥ ಒಂದು ಆಪರ್ಚುನಿಟಿ ನಿಮ್ಮಿಬ್ಬರಿಗೆ ಸಿಕ್ಕಿದಾಗ ಯಾವ ಒಂದು ಗುಣ ನೀವು ಕಲ್ಟಿವೇಟ್ ಮಾಡ್ಕೊಂಡಿದ್ದೀರ ಅಂದರೆ ವಿಚ್ ಇಸ್ ದಟ್ ಇವಿಬ್ಬರು ಕೂಡ? ಅಂದರೆ ಅವರು ಅಬ್ಸರ್ವೇಷನ್ ಚೆನ್ನಾಗಿದೆ. ಸಿನಿಮಾನ ತುಂಬ ಅಬ್ಸರ್ವೇಷನ್, ಅಂದರೆ ಆ ಸೀನಲ್ಲಿ ಏನು ನಡೀತದೆ ತುಂಬ ಅಬ್ಸರ್ವ್ ಮಾಡ್ತಾರೆ ಅವರು. ಅಬ್ಸರ್ವ್ ಮಾಡ್ತಾ 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 ಆ ಸೀನ್ಗೆ ಏನು ಬೇಕು ಅದನ್ನ ಕೋಆರ್ಡಿನೇಷನ್ ಅಂತಾರಲ್ವಾ, ಡೈರೆಕ್ಟರ್ ಜೊತೆ ಒಂದು ಕೋಆರ್ಡಿನೇಷನ್, ಈ ಥರ ಅಂತ. ಆಮೇಲೆ ಅವರು ಒಬ್ಬ ನಿರ್ದೇಶಕರು, ಅವರು ತುಂಬ ಒಳ್ಳೆ ನಿರ್ದೇಶಕರು ಅಂತ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ನಾನೊಂದು ಅಬ್ಸರ್ವ್ ಮಾಡಿದ್ದು ಏನಂದರೆ, ಅವರಲ್ಲಿ ಏನೋ ಒಂದು ಸೀನು ಏನೇ ರವಿ ಸರ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಇವ್ರು ಯಾವುದಕ್ಕೂ ಇನ್ವಾಲ್ವ್ ಆಗಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ಮಾತ್ರ ಮಾಡ್ತಾಯಿದ್ರು. ಬಟ್ ನಾನೇ ಆಗಲಿ ನಾನೇನಾರ ಒಂದು ನಿರ್ದೇಶನ ಮಾಡ್ಬಿಟ್ಟು ನಾನು ಗೆದ್ದಿದ್ದಿದ್ರೆ ನೆಕ್ಸ್ಟ್ ಬೇರೆ ನಿರ್ದೇಶನ ನಾನು ಸಿನಿಮಾಗೆ ಹೋದಾಗ ನಾನು ಹಂಗೆ ಮಾಡೋಣ ಹಿಂಗೆ ಮಾಡೋಣ ನಾನು ಮಧ್ಯಕ್ಕೆ ಹೋಗಿ ಹೇಳೋದು ಅಂದರೆ ಎಸ್ಪೆಷಲಿ ಇನ್ಪುಟ್ಸು ಆ ಥರ. ಬಟ್ ಸರ್ರು ಅಬ್ಸರ್ವ್ ಮಾಡೋರು, ಏನಾರ ಇದ್ರೆ ಹೇಳೋರು ಹೊರ್ತು ಹಂಗೆ ಮಾಡು ಹಿಂಗೆ ಮಾಡು ನೋಡಲೇ ಇಲ್ಲ. ರವಿ ಸರ್ ಏನು ಹೇಳ್ತಾರೆ, ರವಿ ಸರ್ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇದ್ರು ಕೂಡ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಬಿಟ್ಟು ಅದು ಒಬ್ಬ ಸ್ಟಾರಲ್ಲಿ ಆಗಿರ್ಬೋದು, ಕಲಾವಿದರಲ್ಲಿ ಖಂಡಿತ ಓಕೆ, ಅದೊಂದು ಬಾರಿ ಅಬ್ಸರ್ವ್ ಮಾಡಿ. ಗ್ರೌಂಡೆಡ್. ಯಾಕೆಂದರೆ ಅವ್ರ ವಿಷನ್ ಬೇರೆ ಇರುತ್ತೆ ರವಿ ಸರ್ದು, ಅವ್ರಿಗೇನು ಬೇಕೋ ಅದನ್ನು ತಗೊತಾ ಇದ್ದಾರೆ. ಅದಕ್ಕೆ ನಾವು ಕೋಆಪ್ರೇಟ್ ಮಾಡಿದ್ರೆ ಸಾಕು. ಸರ್ ತಾವೇನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಖಂಡಿತ ಮೇಡಮ್, ಅದನ್ನೇ ಈಗ ನಾವು ಗೌರವ ಹೇಳಿದಾಗೆ ನಾವು ಆ್ಯಕ್ಚುಲಿ
ಅವ್ರನ್ನ ಮಗು ರೂಪದಲ್ಲಿ ನೋಡ್ಬಿಟ್ಟಿದೀವಿ. ಅಂದ್ರೆ ಈಗ ಇಷ್ಟು ತಡಿಯಪ್ಪ ನಾವು ಅವ್ರು ಏನ್ ಅನ್ಕೋತಾರೋ ಅಂತ ಏನಿಲ್ಲ. ಟೀಮ್ಗೆ ಹೋದ ತಕ್ಷಣ ಎಲ್ಲಾರ್ಗು ಗುಡ್ ಮಾರ್ನಿಂಗ್ ಹೇಳೋರು, ನಿಂತ್ಕೊಳ್ಳೋರು. ಆಮೇಲೆ ಕ್ಯಾಮ್ರಾಮನ್ ಸರ್ ಕೂತಿದ್ರೆ ಅವರು ಕೂತ್ಕೊಂಡು ಯೋಚನೆ ಮಾಡೋರು, ಏನ್ ಮಾಡೋದು ಈ ಸೀನ ಓಕೆ ಹಂಗ್ ಮಾಡೋಣ ಅಂತ. ನಾವು ಒಂದು ಸ್ಕೂಲಲ್ಲಿ ಗಾಜನೂರಲ್ಲಿ ತೆಗ್ದಾಗ ನಮ್ಗೆ ಅಲ್ಟಿಮೇಟ್ ಅನ್ಸಿದ್ದು, ಯಾರಾದ್ರೂ ಇವಾಗ ಆಕ್ಚುಲಿ ಇವಾಗ ಕ್ಯಾರವನ್ ಎಲ್ಲ ಬಂದಿರೋದ್ರಿಂದ ಶಾರ್ಟ್ ರೆಡಿ ಅನ್ನೋವರೆಗೂ ಒಳಗಡೆ ಕೂತಿರ್ತಾರೆ. ಬಟ್ ನಮ್ ರಾಜ್ಬಿ ಶೆಟ್ಟಿ ಸರ್ ಅದ್ ಯಾವತ್ತೂ ಕ್ಯಾರವನ್ ಇದೆ ಅಂತ ನೆನ್ಕೊಂಡಿಲ್ಲ. ತಿಂಡಿ ತಿನ್ನಕ್ಕೋ ಅಥವಾ ಏನಕ್ಕಾರ ಹೋಗೋರು ಅಷ್ಟೇ, ಇಲ್ಲಾಂದ್ರೆ ಪಾಪ ನಮ್ಗೆ ಎಂಗೇಜಿಂಗ್ ಆಗಿ ಅಲ್ಲೇ ಏನಾರು ತುಂಟಾಟ ಮಾಡ್ಕೊಂಡಿರೋರು. ಓಕೆ, ರವಿ ಸರಂಗ್ ಅವರ ಡೈರೆಕ್ಷನ್ ಬಗ್ಗೆ ಆ್ಯಕ್ಚುಲಿ ಹೇಳಬೇಕು. ಪ್ರತಿಯೊಬ್ಬರ ಡೈರೆಕ್ಟರ್ಸ್ಗೂ ಕೂಡ ಅವ್ರದೇ ಆದಂಥ ಒಂದು ವರ್ಕಿಂಗ್ ಸ್ಟೈಲ್ಗಳಿರುತ್ತೆ. ಸೊ ನಿಮಗೆ ಅಂದರೆ ಅವರು ಯಾವ ವರ್ಕಿಂಗ್ ಸ್ಟೈಲ್ ತುಂಬ ಇಷ್ಟ? ಅಂದರೆ ಅವ್ರಿಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಅವ್ರಿಗೆ ಇತ್ತು, ನಾನು ಈ ಡೈಲಾಗ್ನ ಹಿಂಗೆ ತಗೊಬೇಕು, ಈ ಸೀನಲ್ಲಿ ಈ ಡೈಲಾಗು ಇವ್ರ ಬಾಯಿಂದ ಹಿಂಗೆ ಬರಬೇಕು ಅಂತ. ಒಂಚೂರು ಚೇಂಜ್ ಆದರೂ ಅವರು ಚೇಂಜ್ ಮಾಡಿ ಕರೆಕ್ಷನ್ ಮಾಡಿ ಅವ್ರಿಗೆ ಮುಂಚೆನೇ ಫುಲ್ ವೆಲ್ ಪ್ರಿಪೇರ್ಡ್ ಈ ಸಿನಿಮಾಗೆ ಯಾವ ಸೀನ್ ಯಾವ ಥರ ಬರಬೇಕು, ಯಾವ ಸೀನ್ಗೆ ಯಾವ ಶಾರ್ಟ್ ಬೇಕು ಅವ್ರಿಗೆ. ಈಗ ಅಕಸ್ಮಾತ್ ಬೇರೆ ಯಾರಾದ್ರೂ ಈ ಶಾರ್ಟ್ ಹಿಂಗೆ ತೆಗೋಣ ಹಿಂಗೆ ಸಖತ್ತಾಗಿ ಬರುತ್ತೆ, ಬಟ್ ಅದು ಕತೆಗೆ ವರ್ಕ್ ಆಗಲ್ಲ. ಕತೆಗೆ ವರ್ಕ್ ಆಗೋದು ಹೆಂಗೆ ಬೇಕೋ ಅವ್ರ ವಿಷನ್ ಕಂಪ್ಲೀಟ್ಲಿ ಪ್ರಿಪೇರ್ಡ್ ಆಗಿ ಬಂದಿದ್ರು. ಆಮೇಲೆ ನನಗೆ ಇನ್ನೊಂದು ಖುಷಿಯಾಗಿದೆ ಏನಂದ್ರೆ, ಈ ಟೀಮಲ್ಲಿ ಎಲ್ಲರೂ ಏನೋ ಒಂದು ದುಡ್ಡು ಸಿಗ್ತದೆ ಅಂತ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ರವಿ ಸರ್ ಗೆಲ್ಲಬೇಕು ಅಂತ ತುಂಬ ಜನ ಜೊತೆಲಿ ಕೆಲಸ ಮಾಡ್ತಾಯಿದ್ರು. ತುಂಬ ವರ್ಷದಿಂದ ಒಡನಾಟ ಇಟ್ಕೊಂಡಿರೋರು ರವಿ ಸರ್ ಈ ಪಿಕ್ಚರ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಖುಷಿಲಿ, ಪ್ಲಸ್ ಅವರು ಈ ಸಿನಿಮಾದಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಉತ್ಸಾಹ ಅವರಲ್ಲಿ ನಾವು ನೋಡ್ತಾ ಇದ್ವಿ. ಅದು ನೋಡಿದಾಗ ತುಂಬ ಖುಷಿ ಆಯಿತು. ಅಂದರೆ ಎಲ್ಲೋ ಒಂದು ಕಡೆ ಒಬ್ಬರು ಮುಂದೆ ಹೋಗಿ ಗೆಲ್ಲಿ ಅನ್ನೋದು ಸುತ್ತಮುತ್ತ ಇರೋರೆಲ್ಲ ಖುಷಿ ಪಡ್ತಾ ಇರ್ತಾರಲ್ಲ, ಆ ವ್ಯಕ್ತಿ ಅವಾಗ್ಲಿಂದನೂ ಉಳಿಸ್ಕೊಂಡ್ ಬಂದಿರೋದಕ್ಕೇನೆ ಇವತ್ತು ಅವ್ರು ಡೈರೆಕ್ಷನ್ ಮಾಡ್ತಾ ಇರೋದಕ್ಕೆ ಎಲ್ಲರೂ ಖುಷಿ ಆಗ್ತಾ ಇದ್ದಾರೆ ಅಂತ. ವಂಡರ್ಫುಲ್. ಪ್ರೇಕ್ಷಕರು ನಿಮ್ಮ ಸಿನಿಮಾವನ್ನ ನೋಡಿ ಹೊರಗಡೆ ಅವರು ಬರ್ತಾರೆ ಅಂದ್ರೆ ಯಾವ ಭಾವನೆಯಿಂದ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ರಕ್ಕಸಪುರದವ್ರ ಸಿನಿಮಾ. ಹೌದು, ಇದೇ ಸಿನಿಮಾ ಒಳ್ಳೆ ಥ್ರಿಲ್ಲಿಂಗ್, ಸೀಟ್ ಎಡ್ಜಲ್ಲಿ ಕುತ್ಕೊಂಡಿರ್ತಾರೆ. ಸಿನಿಮಾದಲ್ಲಿ ಏನಾಗುತ್ತೆ ಟ್ವಿಸ್ಟ್ ಅಂಡ್ ಟರ್ನ್ಸ್, ಕ್ಯೂರಿಯಾಸಿಟಿ, ನೆಕ್ಸ್ಟ್ ಏನಾಗುತ್ತೆ ಅಂತ ಹೋಗ್ತಾ 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 ಕೊನೆಯಲ್ಲಿ ಈ ಅಂದರೆ ಇದು ಎಂಡ್ ಸೂಪರ್ ಆಗಿದೆ ಮೇಡಮ್. ಆ್ಯಕ್ಚುಲಿ ಅನಿರುದ್ಧ ಅಂತ ಹುಡುಗ ಮಾಡಿದ್ದಾನೆ, ನಮ್ಮ ಫ್ರೆಂಡೇ ಅವರು ಸೂಪರಾಗಿ ಮಾಡಿದ್ದಾನೆ. ನೆಕ್ಸ್ಟ್ ಲೆವೆಲ್ ಕಳೆದೋಗ್ಬಿಡ್ಬೇಕು ಆ ಥರ ಒಂದು ಕ್ಲೈಮ್ಯಾಕ್ಸ್ ಇದೆ. ಆ್ಯಕ್ಚುಲಿ ನಮಗೆ ಈ ಟೀಸರ್ನಲ್ಲಿ ನೋಡಿದಾಗ ಅಂದರೆ ಜಾಸ್ತಿ ಏನು ಟೀಸರ್ ಆ್ಯಕ್ಚುಲಿ ಬಿಟ್ಕೊಟ್ಟಿಲ್ಲ ಎಲ್ಲೂ ಕೂಡ. ಇವರು ಗೋಸ್ಟ್ ರೈಡರ್ ಆಗಿ ಅಂದರೆ ರಾಜ್ಬಿ ಶೆಟ್ಟಿ ಅವರು ಇದಾಗೋದು, ಸೊ ಇವೆಲ್ಲ ಅಂದರೆ ವಿಜುವಲಿಕಲಿ ಅಂದರೆ ಸಖತ್ತಾಗಿದೆ. ವಿಜುವಲಿ ತುಂಬ ವಿಜುವಲ್ ಟ್ರೀಟ್ ಅಂತ ಹೇಳ್ಬೋದು, ಎಡಿಟ್ ಮಾಡ್ಕೊಂಬಿಡಿ. ಸೊ ಅದ್ಭುತವಾಗಿ ಆ್ಯಕ್ಚುಲಿ ಬಂದಿದೆ. ಎಲ್ಲ ಎಲಿಮೆಂಟ್ಸ್ನ ಪ್ಲೇಸ್ ಮಾಡಿರೋಂಥದ್ದು, ಮತ್ತು ಕಾಗೆ ಆಗಿರ್ಬೋದು, ಮತ್ತು ಆ ಚೇಳು ಎಲ್ಲವೂ, ಮತ್ತು ಈ ಬಂದೂಕು, ಇವೆಲ್ಲ ನೀವು ತೋರಿಸಿರುವಂಥದ್ದು ಅಂದರೆ ಡೀಟೇಲಿಂಗ್ ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ ವಿಷನ್ ತುಂಬ ಚೆನ್ನಾಗಿದೆ ರವಿ ಸರ್ದು. ಅವ್ರು ಏನೇನು ಮಾಡಬೇಕು ಅಂತಿದ್ರು ಮುಂಚೆನೇ ವೆಲ್ ಪ್ರಿಪೇರ್ಡ್ ಅವರು. ಓಕೆ. ಸೊ ಒಂದು ಕಾಗೆಯಿಂದ ಹಿಡಿದು ಪ್ರತಿಯೊಂದು ವೆಲ್ ಪ್ರಿಪೇರ್ಡ್ ಅವ್ರು ಮುಂಚೆನೇ ಗೊತ್ತು ಏನು ಮಾಡಬೇಕು, ನಾನು ಏನು ತೆಗಿಬೇಕು ಸಿನಿಮಾದಲ್ಲಿ, ಈ ಸೀನು ಇದೇ ಥರ ಬರಬೇಕು ಅಂತ. ಸೊ ಅದೇ ಥರ ಅನ್ಕೊಂಡು ಅದೇ ಥರ ತೆಗ್ದಿದ್ದಾರೆ. ಜನರು ಬದಲಾವಣೆ ಕಾಣಿಸುತ್ತಾ ಈ ಸಿನಿಮಾ ನೋಡಿದ್ಮೇಲೆ, ಅಥವಾ ಸಮಸ್ಯೆಗಳ ಬಗ್ಗೆ ಅರಿವು ಮೂಡುತ್ತಾ ಅಂತ? ಸಮಸ್ಯೆಗಳ ಮೇಲೆ ಅರಿವು ಮೂಡುತ್ತೆ. ಆಮೇಲೆ ಇನ್ನೊಂದೇನು ಕ್ವಶನ್ ಕೇಳಿದ್ರಿ? ಇವಾಗ ಜನರಲ್ಲಿ ಬದಲಾವಣೆ ಕಾಣಿಸುತ್ತಾ ಅಥವಾ ಸಮಸ್ಯೆಗಳ ಬಗ್ಗೆ ಅರಿವು ಮೂಡುತ್ತಾ? ಸಮಸ್ಯೆಗಳ ಮೇಲೆ ಅರಿವು ಮೂಡುತ್ತೆ. ಬದಲಾವಣೆ ಅವ್ರಿಗೆ ಬಿಟ್ಟಿದ್ದು, ಬದಲಾವಣೆ ಆಗಕ್ಕೆ ಚಾನ್ಸಸ್ ಇದೆ, ಬಟ್ ಬದಲಾವಣೆ ಅಷ್ಟು ಈಸಿ ಅಲ್ಲ. ಅವ್ರಿಗೆ ಬಿಟ್ಟಿದ್ದು, ಜನಗಳು ಬಿಟ್ಟಿದ್ದು. ತಾವು ಏನ್ ಹೇಳ್ತಾರೆ? ಅವ್ರು ಹೇಳ್ದಂಗೆ ಇಬ್ರು ಒಂದೇ ಇನ್ನೊಂದೇನಂದ್ರೆ ಅವ್ರು ರವಿ ಸರ್ ಅವ್ರು ನೀವ್ ಹೇಳಿದ್ರೆ ಈ ತರ ನ್ಯಾಚುರಲ್ಸ್ ತರನೇ ಇದೆ ಅಂತ ಹೇಳ್ತಿರಲ್ಲ, ಅವ್ರು ಫಸ್ಟ್ ತಗೊಬಂದ್ ಕೊಟ್ಟು ಕೈ ತಕ್ಷಣ ಇದು ಓಕೆ ಇದನ್ನ ಸೀನ್ ನೆಕ್ಸ್ಟ್ ಯೂಸ್ ಮಾಡೋಣ ಅನ್ನೋರು. ಅದು ಸರಿ ಇಲ್ಲ ಅಂದ್ರೆ ಅಲ್ಲೇ ಹೇಳ್ಬಿಡ್ತಿದ್ದು, ಸರಿ ಇಲ್ಲ ಬೇರೆ ನನ್ಗೆ ಬೇಕು. ಆಕ್ಚುಲಿ ಶೂಟಿಂಗ್ ಮುಗಿದ್ಮೇಲೆ ಫೋನ್ ಏನಾರು ಮಾಡಿದಾಗ ಸರ್ ಕೇಳೋರು, ರವಿ ಸರ್ ನಿಮ್ಗೆ ಅನ್ಕೊಂಡಂಗೆ ಬರ್ತಾ ಇದೆಯಾ, ಚೆನ್ನಾಗಿ ಬರ್ತಾ ಇದೆಯಾ, ನಿಮ್ಗೆ ಏನಾರ ಇನ್ಪುಟ್ಸ್ ಇದ್ರೆ ಹೇಳಿ ಗೌರವ್, ಈ ಥರ ಕೇಳೋರು. ಅಂದರೆ ಫೋನ್ ಮಾಡಿದಾಗ ಹಂಗೆ ಕೇಳೋರು, ನಿಮ್ಮ ಮೈಂಡಲ್ಲಿ ಏನಾರು ಅನಿಸ್ತಾ ಇರ್ತದೆ, ಈ ಥರ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ಏನಾರು ಅನಿಸಿದ್ರೆ ದಯವಿಟ್ಟು ಹೇಳಿ ನಮಗೆ, ನಾವು ಅದನ್ನ ಇನ್ಕ್ಲೂಡ್ ಮಾಡ್ಕೊಂತೀವಿ ಕೇಳೋರು ಪಾಪ. ಬಟ್ ಅವ್ರು ಆಲ್ರೆಡಿ ವಿಷನ್ 100% ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿರೋರು. ಬಟ್ ಇನ್ನೂ ಏನಾರು ಆಗ್ಬೋದೇನೋ ಅಂದರೆ ಸಿನಿಮಾ ಗೆಲ್ಲಕ್ಕೋಸ್ಕರ. ಸರಿ, ಇವಾಗ ನಿಮಗೆ ಯೂಶಲಿ ನೀವು ನೋಡ್ದಂಗೆ ನೀವೊಂದು ಶಾರ್ಟ್ ಫಿಲಮ್ ಮಾಡ್ತೀರಾ, ಅಥವಾ ಫಾರ್ ಎಕ್ಸಾಂಪಲ್ ಅದನ್ನು ನೀವು ಬಿಟ್ಟಿದ ತಕ್ಷಣ ರಿಸಲ್ಟ್ಸ್ಗಳು ನಿಮಗೆ ತಕ್ಷಣ ಗೊತ್ತಾಗ್ಬಿಡುತ್ತೆ, ಬಟ್ ಇಲ್ಲಿ ಡಿಫ್ರೆನ್ಸ್ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಸಿನಿಮಾ ಅನ್ನೋದು ತುಂಬ ದೊಡ್ಡ ಪ್ರೊಸೆಸ್ಸು, ತುಂಬ ಜನ ಕೆಲಸ ಮಾಡಿರ್ತಾರೆ. ಯಾರೋ ಒಬ್ರಿಗೋಸ್ಕರ ಸಿನಿಮಾ ಬಂದು ನೋಡೋದು ಅಲ್ಲ, ಸಿನಿಮಾ ಆಗೋದು ಅಲ್ಲ, ಎಲ್ಲರೂ ಸೇರಿದ್ರೇ ಸಿನಿಮಾ ಆಗೋದು. ಬಟ್ ಅದೇ ರಿಸಲ್ಟ್ ತುಂಬ ಲೇಟಾಗಿ ಬರುತ್ತೆ. ಬಟ್ ಒಂದ್ಸಲಿ ಸಿನಿಮಾದಲ್ಲಿ ಗೆದ್ದುಬಿಟ್ರೆ
ಅದ್ರ ರಿಸಲ್ಟು ತುಂಬ ವರ್ಷ ಅನುಭವಿಸ್ಬೋದು. ಬಟ್ ಶಾರ್ಟ್ ಫಿಲಮ್ ಅಲ್ಲ, ಒಂದು ಗೆದ್ದ ಮೇಲೆ ನೆಕ್ಸ್ಟ್ ಗೆಲ್ಲೇಬೇಕು. ಹೌದು. ಇದು ಮೊಟ್ಟ ಮೊದಲನೇ ಬಾರಿಗೆ ರವಿ ವರ್ಮ ಸರ್ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇರೋಂಥದ್ದು. ಬಿಕಾಸ್ ಇವಾಗ ನಮ್ಮ ಭಾರತೀಯ ಚಿತ್ರರಂಗದಲ್ಲೇ ಒಂದು ಪ್ರಸಿದ್ಧವಾದಂತಹ ಸಾಹಸ ನಿರ್ದೇಶಕರು ಈ ಸಿನಿಮಾಗೆ ನಿರ್ಮಾಣ ಮಾಡ್ತಿದ್ದಾರೆ. ಸೊ ಅವ್ರ ಇನ್ವಾಲ್ವ್ಮೆಂಟ್ ಓವರ್ ಆಲ್ ಹೇಗಿತ್ತು? ಬಿಕಾಸ್ ಯೂಶಲಿ ಪ್ರೊಡ್ಯೂಸರ್ಸ್ ಅಂತ ಬಂದಾಗ ನಾವು ಎಷ್ಟೊಂದು ಜನ ಹಣವನ್ನು ಹೂಡಿಕೆ ಮಾಡಿಬಿಡ್ತಾರೆ, ಅಷ್ಟಕ್ಕಷ್ಟೇ ಇರ್ತಾರೆ. ಬಟ್ ಇವರು ಸಿನಿಮಾದಲ್ಲೇ ಇದ್ದು ಎಲ್ಲವನ್ನ ನೋಡಿರೋವಂಥವ್ರು. ಸೊ ಹೇಗಿತ್ತು ಅವರ ಒಂದು? ಮೇಡಮ್ ಅದೇನೆ ಫಸ್ಟ್ ಟೈಮ್ ಅವರು ಆಫೀಸಿಗೆ ಬಂದಾಗಲೇ ತುಂಬ ಚೆನ್ನಾಗಿ ನಡೆಸ್ಕೊಂಡ್ರು. ಆಮೇಲೆ ಅವ್ರು ಹೇಳಿದ್ರು ಈ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಮಾಡಿ ತುಂಬ ಒಳ್ಳೆಯದಾಗುತ್ತೆ, ಒಂದು ಮಟ್ಟಕ್ಕೆ ನಿಮಗೆ ಅಪ್ಗ್ರೇಡ್ ಸಿಗುತ್ತೆ ಅಂತ. ಅದಾದಮೇಲೆ ಓಕೆ, ಇನ್ಯಾವತ್ತು ಸೆಟ್ಟಿಗೆ ಬಂದಾಗಲಿ ಅವರು ತುಂಬ ಅಷ್ಟು ಫ್ರೀಡಮ್ ಕೊಟ್ಟಿದ್ರು. ಆಮೇಲೆ ಸರ್ರು ಅಂದರೆ ಈಗ ಅವರು ಇಡೀ ಇಂಡಿಯಾದಲ್ಲಿ ಎಲ್ಲ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದಾರೆ, ಎಲ್ಲರಿಗೂ ಅವರು ಯಾರು ಬೇಕಾದ್ರೂ ಕರೆಸ್ಬಿಟ್ಟು ಆ್ಯಕ್ಟ್ ಮಾಡಿಸ್ಬೋದಾಗಿತ್ತು. ಬಟ್ ಅವ್ರದ್ದು ಪ್ರೊಡಕ್ಷನ್ ಫಸ್ಟ್ ಸಿನಿಮಾ, ಆ್ಯಸ್ ಎ ಪ್ರೊಡ್ಯೂಸರ್ ಯೋಚನೆ ಮಾಡಿದಾಗ ಯಾರು ಒಳ್ಳೆ ಕಲಾವಿದರು ಆಲ್ರೆಡಿ ಹೆಸರು ಮಾಡಿರೋರನ್ನ ತಂದು ಹಾಕ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಬೇರೆಯವ್ರಿಗಾದ್ರೆ ಬಂದುಬಿಟ್ಟಿರೋದು. ಬಟ್ ಅವ್ರಿಗಾದ್ರೆ ಹುಡುಗರು ಹೊಸ ಪರವಾಗಿಲ್ಲ ಮಾಡಲಿ, ಒಳ್ಳೇದಾಗಲಿ ಅವ್ರಿಗೆ ಅನ್ನೋದೊಂದು ಮನಸ್ಥಿತಿ ಇರುತ್ತಲ್ಲ, ಅದು ತುಂಬ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು. ಯಾಕೆಂದರೆ ಈ ಥರ ಸರ್ ಅಂತವ್ರು ಯಾರು ಇಂಡಸ್ಟ್ರಿಗೆ ಬಂದು ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಅವ್ರು ಗೆಲ್ಲಬೇಕು. ಅವ್ರು ಗೆದ್ದು ನೆಕ್ಸ್ಟ್ ಏನು ಮಾಡ್ತಾರೆ ಹೇಳಿ, ಹೊಸಬ್ರಿಗೇನೆ ಅವಕಾಶ ಕೊಡ್ತಾರೆ. ಹಾಂ, ಸರಿ. ಹಂಗಾಗಿ ಸರ್ ತಾವು ಇದ್ರ ಬಗ್ಗೆ ಅವ್ರು ಹೇಳ್ದಂಗೆನಾ? ಹೇಳ್ದಂಗೆಲ್ಲ ರವಿ ವರ್ಮ ಸರ್ ನಾನು ಒಂದು ಸೆಟ್ಟಿಗೆ ಬಂದಾಗ ಬನ್ರಿ ಕೂತ್ಕೊಳ್ಳಿ ನಮ್ಮ ಜೊತೆಲಿ ಊಟ ಮಾಡಿ, ನಿಮ್ದೆಲ್ಲ ವೀಡಿಯೋಸ್ ಎಲ್ಲ ನೋಡ್ತಿರ್ತೀವಿ, ನಮ್ಗೆ ತುಂಬಾ ಇಷ್ಟ. ಮನೇಲಿ ಒಂದ್ಸಲ ಕೂತ್ಕೊಂಡ್ರೆ ಫ್ಯಾಮಿಲಿ ಸಮೇತನೇ ನೋಡ್ತೀವಿ, ಆ ಥರ ಮಾಡ್ತೀರಾ ನೀವು, ನಿಮ್ಮ ಟೀಮೆಲ್ಲ ಗುಡ್ ಟೀಮು, ಮಾಡಿ ಕೆಲಸ ಮಾಡಿ ಅಂತ ಹೇಳಿದ್ರು. ನಾವು ಸರ್ ಖಂಡಿತ ನಿಮ್ಮ ಜೊತೆ ಕೆಲಸ ಮಾಡೋದು ನಮ್ಮ ಅದೃಷ್ಟ ಸರ್ ಅಂತಿದ್ದು. ಅದೃಷ್ಟ ಏನಿಲ್ಲ, ಹಣೆ ಬರ ಯಾರ್ಯಾರಿಗೆ ಬರ್ದಿರುತ್ತೋ ಅವರನ್ನೇ ಕೆಲಸ ಮಾಡೋಕ್ಕಾಗುತ್ತೆ ಅಂತ ಭರವಸೆ ಕೊಡ್ತಿದ್ರು ಸರ್. ರವಿ ವರ್ಮ ಸರ್ಗೂ ನಾವು ಥ್ಯಾಂಕ್ಸ್ ಹೇಳ್ತೀನಿ. ಈ ಸಿನಿಮಾದಲ್ಲಿ ಗೌರವ್ ಶೆಟ್ಟಿ ಅವ್ರನ್ನ ಜನರು ಅಂದರೆ ಹೊಸ ರೀತಿ ಗೌರವ್ ಶೆಟ್ಟಿ ಅವ್ರನ್ನ ಕಾಣ್ಕೋತಾರ ಹೆಂಗೆ? ಸಿನಿಮಾ ಯಾವ ಅಂಶ ಜನಕ್ಕೆ ತುಂಬ ಬೇಗ ಹತ್ರ ಆಗ್ತೀರಾ ಸರ್ ನೀವು? ಅದೇ ಇದರಲ್ಲಿ ಹೊಸದಾಗಿ ಏನೋ ನೋಡ್ತಾರೆ, 100% ನೋಡ್ತಾರೆ ಸಿದ್ದಣ್ಣ ಅವ್ರನ್ನ. ಹೌದು ಮೇಡಮ್, ನಮ್ದು ಹೊಸದಾಗಿ ನೋಡ್ತಾರೆ. ಯಾಕೆಂದ್ರೆ ಬೆಳ್ಳಿಯಪ್ಪ ಅಂತ ಕ್ಯಾರೆಕ್ಟ್ರು, ನಾನಿರೋದು ತುಂಬಾ ಭದ್ರಾವತಿ ಗೋಲ್ಡ್ ಇದ್ದಂಗೆ. ಬಿಳಿಯಪ್ಪ ಅಂತ ಕ್ಯಾರೆಕ್ಟರ್ ಕೊಟ್ಟಿದ್ದು ನನಗೆ ಖುಷಿ ಆಗ್ತಿದೆ. ಯಾಕೆಂದ್ರೆ ಹೆಸರಲ್ಲಾದ್ರೂ ಬಿಳಿಯಪ್ಪ ಅಂತ ಇದೆಯಲ್ಲ ಅಂತ. ನಾವು ಸೀನ್ ಮಾಡ್ತಿರುವಾಗ ಯೋಚನೆ ಮಾಡ್ತಾರೆ, ನಮ್ ಆರ್ಕೆ ಬಂದು ನಗಾಡ್ತಾರೆ, ಎಚ್ ಕೆ ನಗಾಡ್ದಾಗ ಯಾಕೋ ಮನೆ ಹಿಂಗೆ ಅಂದ್ರೆ ಇಲ್ಲ ಬಿಳಿಯಪ್ಪ ಅಂತಿದೆಯಲ್ಲ ಅದಕ್ಕೆ ಅಂತಾರೆ. ಅಂದ್ರೆ ಆ ಕ್ಯಾರೆಕ್ಟರ್ ಅಲ್ಲಿ ಅವ್ರು ನೋಡ್ಬೇಕಾದ್ರೆ ಖುಷಿ, ನಗು ಅಂದ್ರೆ ಪಕ್ಕಾ ಸೂಟ್ ಆಗಿದೆ ಅವ್ರಿಗೆ ಅದು. ಅಂದರೆ ಆ ಯೂನಿಫಾರ್ಮ್ಗೆ ಅಥವಾ ಅವ್ರಿಗೆ ಕೊಟ್ಟಿರೋ ಡೈಲಾಗ್ಗಳಿಗೆ, ಆಮೇಲೆ ಆ ಕ್ಯಾರೆಕ್ಟರೈಸೇಷನ್ಗೆ 100% ಸೂಟ್ ಆಗೈತೆ ಅವ್ರಿಗಂತೂ. ಸೂಪರ್, ಓಕೆ. ಈ ಸಿನಿಮಾದಲ್ಲಿ ಯಾವ ಅಂಶ ನಿಮ್ಮಿಬ್ಬರಿಗೆ ಪರ್ಟಿಕ್ಯುಲರ್ಲಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯಿತು? ನಮ್ಮಿಬ್ರು ಕಾಂಬಿನೇಷನ್ ರಾಜ್ ಸರ್ ಜೊತೆ. ಅಂದ್ರೆ ಅವರು ಏನೋ ಒಂದು ಸೀರಿಯಸ್ ಆಗಿ ಕೇಳ್ತಾರೆ, ನಾವು ಅದನ್ನ ಕಾಮಿಡಿಯಾಗಿ ಅಂದ್ರೆ ಗೊತ್ತಿಲ್ಲ ನಮಗೂ ಅದು ಗೊತ್ತಿಲ್ಲ. ನೆಗ್ಲಿಜೆನ್ಸಿ ಇರ್ತಾರಲ್ಲ, ಈಗ ಒಬ್ರು ಸಾಹೇಬ್ರು ಬಂದು ರೆಡಿ ಏನ್ರಿ ಸ್ಟೇಷನ್ ಅಲ್ಲಿ ಯಾಕೆ ಗಲೀಜಿದೆ ಅಂದ್ರೆ ಬಿಡಿ ಸರ್ ಮಾಡ್ಕೊಳ್ಳೋಣ ಅಂತೀವಲ್ಲ, ಹಂಗೆ ನೆಗ್ಲಿಜೆನ್ಸಿ. ಅಂದ್ರೆ ಅಷ್ಟು ವರ್ಷದಿಂದ ಅದೇ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ ನಾವು. ಸಡನ್ ಆಗಿ ಇವ್ರು ಬಂದ ತಕ್ಷಣ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾರಲ್ಲ. ಓಕೆ, ರಾಜ್ ಶೆಟ್ರ್ ಬಿಟ್ಟು ನಿಮ್ಗೆ ಬೇರೆ ಯಾವ ಪಾತ್ರ ತುಂಬಾದಲ್ಲಿ ಸಿಕ್ಕಾಪಟ್ಟೆ ಕಾಡ್ತು? ಎಂಡಲ್ಲಿ ಒಂದು ಬರುತ್ತೆ, ಅದು ಈಗ ನೆನಪಲ್ಲಿ ಇಟ್ಕೊಳ್ಳಿ. ಸಿನಿಮಾ ನೋಡ್ಬಿಟ್ಟು ಬಂದ್ಮೇಲೆ ನಿಮಗೆ ಅದೇ ಕ್ಯಾರೆಕ್ಟ್ರೇ ಇದಾಗೋದು. ಎಂಡಲ್ಲಿ ನೆಕ್ಸ್ಟ್ ಲೆವೆಲ್ ಆ್ಯಕ್ಟು ಮಾಡಿದಾರೆ ಅವನು. ನಮ್ಗೆ ಗೊತ್ತಿರೋರೆ, ಪರಿಚಯ ಇರೋರು, ಅದ್ಭುತ ಆ್ಯಕ್ಟ್ ಮಾಡಿದ್ದಾರೆ. ಸೂಪರ್ ಆಗಿ. ನೀವೇ ಯಾರು ಅಂತ ನೀವೇ ಗೆಸ್ ಮಾಡಿ, ಆಮೇಲೆ ಹೇಳ್ತೀರಾ ಯಾರು ಅಂತ. ಸಿನಿಮಾ ನೋಡ್ತಿರಲ್ಲ, ಫೆಬ್ರವರಿ 2ನೇ ತಾರೀಕು, ಫೆಬ್ರವರಿ 6ನೇ ತಾರೀಕು, ಎರಡನೇ ತಿಂಗಳು 6ನೇ ತಾರೀಕು. ಖಂಡಿತವಾಗ್ಲೂ ನೀವು ಪ್ರೆಸ್ಸವರೆಲ್ಲ ಸಿನಿಮಾ ನೋಡ್ತಿರಲ್ಲ, ಆ ಕ್ಯಾರೆಕ್ಟರ್ ಯಾರು ಅಂತ ಹುಡುಕ್ತೀರಾ, ಆ ಕ್ಯಾರೆಕ್ಟರ್ ಅಲ್ಲೇ ಸಿಗುತ್ತೆ. ಖಂಡಿತವಾಗ್ಲೂ ಎಲ್ಲಾ ಕ್ಯಾರೆಕ್ಟರ್ಗೂ ಸಪೋರ್ಟ್ ಮಾಡ್ತೀನಿ ಅನ್ನೋ ಭರವಸೆ ನಮಗಿದೆ. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಕೂಡ ತುಂಬಾ ಅದ್ಭುತವಾಗಿ ನಮಗೆ ಸ್ಕ್ರೀನ್ ಮೇಲೆ ಆಕ್ಚುಲಿ ಕಾಣಿಸ್ತಾರೆ. ಈ ಎಲ್ಲ ಸರಣಿ ಕೊಲೆಗಳು ಏನಾಗ್ತಾ ಇರುತ್ತೆ, ಒಂದೊಂದ್ಸತಿ ಅನ್ಸುತ್ತೆ ಇವರೇನ ಕೊಲೆಗಾರ ಅಂತಾನೂ ನಮ್ಗೆ ಅನ್ಸುತ್ತೆ. ಸೊ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಪಾತ್ರವನ್ನ ಪ್ಲೇ ಮಾಡಿದ್ದಾರೆ? ಅವ್ರ ಜೊತೆ ನಮ್ದೇನು ಇರ್ಲಿಲ್ಲ, ಕಾಂಬಿನೇಷನ್ ಮೇಡಮ್. ಏನಂದ್ರೆ ಮೇಡಮ್, ಎಲ್ಲಾ ಕ್ವಶನ್ ಇಲ್ಲೇ ಕೇಳಿ ನಿಮ್ ಯೂಟ್ಯೂಬ್ ಚಾನಲ್ ಸಿನಿಮಾ ನೋಡ್ತಾರೆ. ಫೆಬ್ರವರಿ 6ನೇ ತಾರೀಕು ಖಂಡಿತವಾಗ್ಲೂ ನೀವು ನಮ್ಮ ಕನ್ನಡ ಜನತೆ ಎಲ್ಲ ಥಿಯೇಟರ್ಗೆ ಬಂದು ನೋಡೋಣ ಸರ್. ನಮ್ದೊಂದು ರ್ಯಾಪಿಡ್ ಫೈರ್ ಇದೆ ಸರ್, ಕೊನೆಯಲ್ಲಿ ಫುಲ್ ಗನ್ನ ಕೊಡ್ತಾರೆ ಸಿದ್ಧಾಂತ. ರ್ಯಾಪಿಡ್ ಫೈರ್ ಒಂದು ಏನಿಲ್ಲ, ನೀವು ಬರೀ 1 ವರ್ಡ್ ಆನ್ಸರ್ ಹೇಳ್ಬೇಕಷ್ಟೇ. ರ್ಯಾಪಿಡ್ ಫೈರ್ ಶುರು ಮಾಡುವ. ಓಕೆ, ರಕ್ಕಸಪುರದೊಳ್ ಇದು ಡಾರ್ಕಾ ಎಮೋಷನಲ್? ಡಾರ್ಕ್ ಎಮೋಷನಲ್. ಟೀಸರ್ ಒಂದೇ ಒಂದು ಪದದಲ್ಲಿ ಹೇಳಬೇಕು ಅಂದ್ರೆ? ಅದ್ಭುತ.
ಈ ಸಿನಿಮಾ ಲೌಡಾ ಸೈಲೆಂಟಾ? ಲೌಡರ್. ಲೌಡರ್. ಲೌಡರ್, ಓಕೆ. ಸಾಂಗ್ಸು ಹಾರ್ಟ್ ಟಚ್ ಮಾಡುತ್ತಾ? ಖಂಡಿತ. ಆಲ್ರೆಡಿ ಮಾಡಿದೆ ಒಂದು. ಓಕೆ. ಎಮೋಷನ್ ಸ್ಟ್ರಾಂಗಾ ಅಥವಾ ಸ್ಟೋರಿ ಸ್ಟ್ರಾಂಗಾ? ಇದು ಸ್ಟೋರಿ ಸ್ಟ್ರಾಂಗು. ಓಕೆ. ಆಡಿಯನ್ಸ್ ಥಿಂಕ್ ಮಾಡಬೇಕಾ ಅಥವಾ ಫೀಲ್ ಮಾಡಬೇಕಾ? ಫೀಲ್ ಮಾಡಕ್ಕೆ ಥಿಂಕ್ ಮಾಡಬೇಕು. ಇಂಟೆಲಿಜೆಂಟ್ ಆನ್ಸರ್. ಈ ಸಿನಿಮಾ ರಿಸ್ಕಿ ಚಾಯ್ಸಾ ಅಥವಾ ಸೇಫ್ ಚಾಯ್ಸಾ? ಇದು ರಿಸ್ಕಿ ಚಾಯ್ಸು. ಓಕೆ, ತಾವೇನು ಹೇಳ್ತಾನೆ ಇಲ್ಲ. ಅಲ್ಲ ಮೇಡಮ್, ಒಬ್ಬರೇ ಇಬ್ರು ಒಂದೇನೆ. ಇಬ್ರು ಒಂದೇ. ನಾವು ಹಾ. ಎರಡು ದೇಹ ಒಂದೇ ಜೀವ. ಹಂಗೆ, ಓಕೆ. ತುಂಬಾ ವರ್ಷದಿಂದ ಒಡನಾಟ ನಮ್ದು. ನಮ್ದೇನಂದ್ರೆ ಹಾ. ಯಾವುದೇ ಟೈಮಲ್ಲಿ ಆಗಲಿ ನಾನು ಫೋನ್ ಮಾಡಿದಾಗ ಎಲ್ಲಿದೆಯಾ ಸಿದ್ದಣ್ಣ ಅಂತಾರೆ, ಎಲ್ಲಿದೆ ಗೌರವ್ ಅಂತೀನಿ. ಅಂತೀರಾ? ಸಿದ್ದಣ್ಣ ತುಂಬಾ ವರ್ಷದಿಂದ ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಒಂದು 15-16 ವರ್ಷ ಅಳುಬ್ರು ಸಿದ್ದಣ್ಣ. ಎಲ್ಲರೂ ಗೊತ್ತು ಸಿದ್ದಣ್ಣಂಗೆ ನನಗೆ ಗೊತ್ತು. ಬಟ್ ಏನಂದ್ರೆ ನನಗೆ ಫಸ್ಟು ನನ್ನ ಲೈಫಲ್ಲಿ ಎಷ್ಟು ಸಿನಿಮಾ ಜರ್ನಿ ಬಂದಿದ್ನೋ, ನನ್ನ ಗೌರವ್ ಶೆಟ್ಟಿ ಸಿಕ್ಕಿದಾಗ ನನ್ನ ಲೈಫ್ ಬ್ರೈಟ್ನೆಸ್ ಅಂತ ಕಂಡಿದ್ದು ಅಮಿತ್ ಸರಿಂದ. ಅಮಿತ್ ಅವರು, ಗೌರವ್ ಅವರು, ಪಲ್ಲವಿ ಪರ್ವ, ಆಮೇಲೆ ಸ್ಫೂರ್ತಿ ರಮಿತಾ ಅಂತ ಇಷ್ಟು ಕ್ಯಾರೆಕ್ಟ್ರು ಒಂದು ಶಾರ್ಟ್ ಫಿಲ್ಮ್ ಅಲ್ಲಿ ಮಾಡ್ತೀವಿ. ಆ ಶಾರ್ಟ್ ಫಿಲ್ಮ್ ಮಾಡಿದ್ಮೇಲೆ ಇಷ್ಟೊಂದು ಅದ್ಭುತ ನಟನ ನೀನು ಅಂತ ಒಂದಷ್ಟು ಕಾಲ್ ಮಾಡ್ತಾರೆ. ಆ ಕ್ರೆಡಿಟ್ಸ್ ಎಲ್ಲ ಬಂದು ನಮ್ಮ ಟೀಮ್ಗೆ, ಗೌರವ್ ಆಗ್ಬೋದು, ಅಮಿತ್ ಸರ್ ಆಗ್ಬೋದು, ಆ ಟೀಮ್ಗೆನೆ ನಾನು ಸಲ್ಲಿಸ್ತೀನಿ. ಅಷ್ಟು ಅದ್ಭುತ. ನನ್ನ ಇವಾಗ 17 ವರ್ಷ ಜರ್ನಿ ನಾನು ನೆನ್ಸ್ಕೊಳ್ಳೋದು. ಎಷ್ಟೋ ಜನಕ್ಕೆ ಕರೋನಾ ಬಂದು ಸತ್ತೋಗಿರೋ ವ್ಯಕ್ತಿನ ಮುಟ್ಟಕ್ಕಾಗದಿರೋ ಫೀಲಿಂಗ್ಸಲ್ಲಿ ಇದು ಮಾಡ್ತಿದ್ರು. ನನ್ನ ಲೈಫಲ್ಲಿ ನಮಗೆ ಗಾರ್ಡ್ ಅಂತಿರೋದು ಕರೋನಲ್ಲಿ. ಯಾಕೆಂದರೆ ನನ್ನ ಲೈಫು ಅವತ್ತು ಬ್ರೈಟ್ನೆಸ್ ಆಗಿದ್ದು, ಇವತ್ತು ನಿಲ್ದಂಗೆ ಓಡ್ತಾನೆ. ಆಕ್ಚುಲಿ ನಮ್ಮ ಟೀಮ್ ಅವ್ರಿಗೆಲ್ಲ ಕೊರೋನಾ ಒಂಥರ ಇದಾಯ್ತು. ನಮಗೆ ಒಂದು ಬೂಸ್ಟ್. ಓಕೆ. ಎಲ್ಲ ಹೇಳ್ತಾರೆ, ಅಯ್ಯೋ ಕೊರೋನಾ ಬಂದು ನಮ್ಮ ಅಪ್ಪನ ಮುಟ್ಟಕ್ಕಾಗಲಿಲ್ಲ, ನಮ್ಮ ಮೂನ್ ಮುಟ್ಟಕ್ಕಾಗಲಿಲ್ಲ, ಸತ್ತೋಗ್ಬಿಟ್ರು, ಏನಪ್ಪ ಇದು ಗೋಳು ಅಂತ. ಬಟ್ ಏನಂದ್ರೆ ನಾವೇನಾದ್ರೂ ದೊಡ್ಡದಾಗಿ ಏನಾದ್ರು ಬೆಳೆದ್ಬಿಟ್ಟಾಗ ಖಂಡಿತವಾಗ್ಲೂ ಕರೋನಾ ಫೋಟೋ ತಗೊಂಡ್ಬಂದು ಕಟ್ ಮಾಡಿ ಮೇಡಮ್. ನಾವು ಭಾವನೆಗಳನ್ನೇ ಇದು ಮಾಡ್ತೀವಿ. ರಕ್ಕಸಪುರದಳು ಮೆಮೊರಿನ ಮೆಸೇಜಾ? ಮೆಮೊರೇಬಲ್ ಮೆಸೇಜ್. ಆಡಿಯನ್ಸ್ ಪೇಷನ್ಸ್ ಅನ್ನ ಟೆಸ್ಟ್ ಮಾಡುತ್ತಾ? ಖಂಡಿತವಾಗ್ಲೂ ಮಾಡುತ್ತೆ. ಓಕೆ. ಎಮೋಷನ್ ಸ್ಟ್ರಾಂಗರ ಅಥವಾ ಕಾನ್ಫ್ಲಿಕ್ಟ್ ಸ್ಟ್ರಾಂಗರ? ಕಾನ್ಫ್ಲಿಕ್ಟ್ಸ್ ಸ್ಟ್ರಾಂಗರ್. ಓಕೆ. ಆಡಿಯನ್ಸ್ ಕಂಫರ್ಟಬಲ್ ಆಗ್ತಾರಾ? ಆಡಿಯನ್ಸ್ ಕಂಫರ್ಟೇಬಲ್ ಅನ್ನೋದಕ್ಕಿಂತ ಎಕ್ಸೈಟ್ ಆಗ್ತಾರೆ. ಓಕೆ. ಇವಾಗ ಕೊನೆ ಪ್ರಶ್ನೆ, ಎಂಡ್ ಫೀಲಿಂಗು ಹೆವಿನಾ ಹೋಪ್ಫುಲ್ಲಾ? ಹೆವಿ ಇರುತ್ತೆ ಮೇಡಮ್. ಯಾಕೆಂದ್ರೆ ಆ ಫಸ್ಟ್ ಇಂದ ನೋಡ್ಕೊ ಬಂದು ಇಂಟರ್ವಲ್ ಆಗುತ್ತೆ. ಇಂಟರ್ವಲ್ ಆದ್ಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಹೊರಗಡೆ ಬರುವಾಗ ಆ ಸಿನಿಮಾ ನೆನ್ಕೊಂಡೇ ಬರ್ತೀವಿ ಹೊರಗಡೆ. ಅಂದ್ರೆ ಎಂಡು ಅವ್ರು ಆಕ್ಟ್ ಮಾಡಿರೋದು ಹಂಗೆ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ರಾಜ್ ಸರ್ ಆಗಿರ್ಬೋದು, ಆಮೇಲೆ ಇನ್ನೊಬ್ರು ಈಗ ಹೇಳ್ಬಿಟ್ರೆ ಬಿಟ್ಕೊಟ್ಟಂಗೆ ಆಗ್ಬಿಡ್ತಾರೆ. ಅದ್ಭುತ ಆಕ್ಟಿಂಗ್ ಹಂಗೆ ಇದೆ. ಹಂಗಾಗಿ ಜನಕ್ಕೆ ಎಲ್ಲರಿಗೂ ಯಾರು ಬರೋದು ಹಂಗೆ ಮಾಡಿರೋದು ಅನ್ನೋ ರೇಂಜ್ಗಿದೆ ಅದು. ಒಟ್ನಲ್ಲಿ ನಮಗೆ ಅಂದ್ರೆ ಜನರು ಈ ಸಿನಿಮಾಗೆ ಬಂದ್ರೆ ಅಂದ್ರೆ ಅವ್ರಿಗೆ ಡಿಸಪಾಯಿಂಟ್ ಅಂತ ಖಂಡಿತವಾಗ್ಲೂ ಆಗೋದೇ ಇಲ್ಲ. 100% ಆಗಲ್ಲ. ಆಬ್ವಿಯಸ್ಲಿ ರಸದೂತಣ ಅಂತಾರಲ್ಲ, ಆ ರೀತಿ ಅಂದ್ರೆ ಎಲ್ಲಾನು ತಿಂದಿ ರಸಭರಿತವಾಗಿ ರಸದೂತಣ ಅಂತಾರಲ್ಲ, ಹಂಗೆ ಅದ್ಭುತವಾಗಿ ರಸದೌತಣ. ಔತಣ. ಊಟನೇ ಇದು. ರಕ್ಕಸಪುರದಳು ಖಂಡಿತವಾಗ್ಲೂ ಒಂದು ಒಳ್ಳೆ ಹೋಪ್ ಇದೆ ನಮಗೆ, ನಮ್ಮ ಸಿನಿಮಾ ಟೀಮಲ್ಲಿ. ಅಂದ್ರೆ ಜನಕ್ಕೆ ನೋಡ್ತಾರಲ್ವಾ, ಜನ ನೋಡಿದವ್ರಿಗೆ ಇಷ್ಟ ಆಗುತ್ತೆ. ಸದ್ಯ ಇವರು ಇಷ್ಟು ದಿನ ಶಾರ್ಟ್ ಫಿಲಮ್ ಮಾಡ್ತಾ ಇದ್ರು, ಈ ಸಿನಿಮಾದಲ್ಲಿ ಒಳ್ಳೊಳ್ಳೆ ಅವಕಾಶ ಸಿಗ್ತಾ ಇದೆ ಅಂತ. ಆಮೇಲೆ ಇಂಡಸ್ಟ್ರಿ ಒಳಗಡೆ ಇರೋರ್ಗು ಅನ್ಸುತ್ತೆ, ಇವ್ರನ್ನ ಯೂಸ್ ಮಾಡ್ಕೊಬೋದಪ್ಪ, ಇವ್ರಿಗೆ ಬರಿಬೋದು ಇನ್ಮೇಲೆ ಕ್ಯಾರೆಕ್ಟರ್ಗಳನ್ನ ಅಂತ ಬರೋವಂಥ ಸಿನಿಮಾ ಇದು ನಮಗೆ. ಎಸ್, ಫೈನಲಿ ಫೆಬ್ರವರಿ 6ಕ್ಕೆ ಬರ್ತಾ ಇದ್ದೀರಾ ಸರ್ ಇವಾಗ. ಬಿಕಾಸ್ ಸಿನಿಮಾ ಗೆಲ್ಲುವಂಥ ಎಲ್ಲ ಹೋಪ್ಸ್ ಕೂಡ ಆ್ಯಕ್ಚುಲಿ ಇದೆ. ಟೀಸರ್ ನೋಡಿದಾಗ ಒಂದು ಭರವಸೆಯನ್ನು ಮೂಡಿಸಿದೆ. ಇವಾಗ ಆಡಿಯನ್ಸ್ ನಿಮ್ಮ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಬೇಕು ಅಂದರೆ ಯಾಕೆ ನೋಡಬೇಕು, ನಮ್ಮ ಆಡಿಯನ್ಸ್ಗೊಮ್ಮೆ ಹೇಳಿಬಿಡಿ. ಸಿದ್ದಣ್ಣ ಯಾಕೆ ನೋಡಬೇಕು ಅಂದರೆ ಇದು ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ಒಂದು ಎರಡನೇದಂದರೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಇದರಲ್ಲಿ ಏನೋ ಒಂದು ಮೆಸೇಜೇ ತೊಗೊಂಡು ಹೋಗ್ಬೇಕಾ ನಮ್ಮ ಮನೆಗೆ, ಎಂಟರ್ಟೈನ್ಮೆಂಟ್ ಇಲ್ವಾ ಅಂತಲ್ಲ. ಎಲ್ಲ ಎಷ್ಟು ಜನ ಕಲಾವಿದರು ಇದರಲ್ಲಿ, ರಾಜ್ ಶೆಟ್ಟಿ ಸರ್ ಆಗಿರ್ಬೋದು, ಗೌರವ್, ನಾನು, ಇನ್ನೂ ತುಂಬ ಅದ್ಭುತ ಕಲಾವಿದರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಜಹಾಂಗೀರ್ ಅಂತ ಒಬ್ಬರು ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಎಲ್ಲ ಕ್ಯಾರೆಕ್ಟ್ರು ಅತ್ಯದ್ಭುತವಾಗಿ ಬಂದಿರುತ್ತೆ. ಹಾಗಾಗಿ ನೀವು ಸಿನಿಮಾ ನೋಡಲೇಬೇಕು ಅಂತ ನಾನು ಕೇಳ್ತೀನಿ. ರಕ್ಕಸಪುರದೊಳು ಅನ್ನೋದು ಒಂದು ಮಿಸ್ಟ್ರಿ ಜರ್ನಿ.
ಅಂದರೆ ಒಂದು ಊರಲ್ಲಿ ನಡೆಯುವಂಥ ಮಿಸ್ಟ್ರಿ ಜರ್ನಿ ನಿಮಗೆ ತುಂಬ ಟರ್ನ್ಸ್ ಆ್ಯಂಡ್ ಅಂದರೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಜಾಸ್ತಿ ಇರ್ತದೆ. ಅಂದರೆ ತಲೆಗೆ ಕೆಲಸ ತುಂಬ ಚೆನ್ನಾಗಿ ಕೊಡ್ಬೋದು ನೀವು ಈ ಸಿನಿಮಾದಲ್ಲಿ ಬಂದರೆ. ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ, ಮಿಸ್ಸೇ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದ್ಭುತವಾಗಿ ಮ್ಯೂಸಿಕ್ಕು ಅರ್ಜುನ್ ಜನ್ಯ ಸರ್ ಎಲ್ಲ ಮಾಡಿದ್ದಾರೆ. ಮಿಸ್ ಮಾಡ್ದೇ ಬಂದುಬಿಟ್ಟು ಸಿನಿಮಾನ ನೋಡಿ February 6th. ಥ್ಯಾಂಕ್ ಯು ವೆರಿ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗಲಿ. ಮತ್ತಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಒಂದಿಗೆ ನಮ್ಮ ಮುಂದೆ ಬರ್ತಾ ಇರಿ, ಎಂಟರ್ಟೈನ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಗೌರವ್ ಶೆಟ್ಟಿ ಹಾಗೇನೆ ಸಿದ್ದಣ್ಣ ಅವರ ಮಾತುಗಳು. ರಕ್ಕಸಪುರದೊಳ್ ಸಿನಿಮಾ ಇದೇ February 6ರಂದು ರಿಲೀಸ್ ಆಗ್ತಾ ಇದೆ. ನಾವು ಎಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ.